ಗಜಮುಖನೇ ಗದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯೆವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆಬದಿಸುತಿಹರಣವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಲ್ಪುದು ಮತಿಗೆ ಮಂಗಳವ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿಗಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಕುತಿಯೇ ಶಾರದೆಯ ನರ್ತಿಸುಗೆ ನಲಿದೊಲಿದು ಎನ್ನ ಜಿಹ್ವೆಯಲಿ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಗವಿದು ಶ್ರೀಮದೋಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ಗುರುಜನರ ಚರಣಕಮಲಗಳಿಗೆ ನಮಸ್ಕರಿಸಿ ಪರಮಾತ್ಮನನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಕಥಾವಾಹಿನಿ ಈ ಸರಣಿಯಲ್ಲಿ ಹಿಂದಿನ ಸಲ ಅರ್ಜುನ ಶಿವನನ್ನು ಕುರಿತು ತಪಸ್ಸು ಮಾಡುವಂಥ ಸನ್ನಿವೇಶವನ್ನು ನೋಡ್ತಾ ಇದ್ದೆವು. ಅದರ ಹಿನ್ನೆಲೆಯನ್ನು ತಿಳಿದುಕೊಂಡಿದ್ದೇವೆ. ಪಾಂಡವರು ಕಾಡಿನಲ್ಲಿದ್ದಾಗ ಒಂದು ದಿನ ವೇದವ್ಯಾಸ ಮುನಿಗಳು ಅಲ್ಲಿಗೆ ಬಂದರು. ಪಾಂಡವರಿಗೆಲ್ಲ ಸಮಾಧಾನವನ್ನು ಹೇಳಿದರು. ನೀವು ಕಳೆದುಕೊಂಡಿರುವಂಥ ನಿಮ್ಮ ರಾಜ್ಯ ಐಶ್ವರ್ಯ ಎಲ್ಲ ಮುಂದೆ ನೀವು ಪಡೆಯುತ್ತೀರಿ, ಹಿಂದಕ್ಕೆ ಚಿಂತೆ ಮಾಡಬೇಡಿ. ಹಾಗಂತ ಸುಮ್ಮನೆ ಕುಳಿತುಕೊಳ್ಳಬಾರ್ದು, ನೀವು ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡಬೇಕು. ಮುಖ್ಯವಾಗಿ ನೀವು ಅದನ್ನು ಪಡೆಯಬೇಕಾದರೆ ಮುಂದೆ ಕೌರವರ ಜೊತೆಯಲ್ಲಿ ಯುದ್ಧ ಮಾಡಬೇಕಾಗ್ತದೆ. ಯುದ್ಧಕ್ಕೆ ಬೇಕಾದಂಥ ಸಿದ್ಧತೆಗಳನ್ನೆಲ್ಲ ಈಗಲಿಂದಲೇ ನೀವು ಮಾಡಬೇಕು. ಮುಖ್ಯವಾಗಿ ಒಂದು ಕೆಲಸ ಈಗ ಬಹಳ ತ್ವರಿತದಲ್ಲಿ ಆಗಬೇಕಾಗಿದೆ. ಅರ್ಜುನ ಇಂದ್ರಕೀಲಕ ಎನ್ನುವಂಥ ಒಂದು ಪ್ರದೇಶ ಇದೆ ಹಿಮಾಲಯದಲ್ಲಿ, ಅಲ್ಲಿ ಹೋಗಿ ಶಿವನನ್ನು ಕುರಿತು ತಪಸ್ಸು ಮಾಡಿ ಅವನಿಂದ ವಿಶೇಷವಾದ ಅಸ್ತ್ರ ಶಸ್ತ್ರಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬರಬೇಕು. ಮುಖ್ಯವಾಗಿ ಪಾಶುಪತಾಸ್ತ್ರ ಮೊದಲಾದ ಅಸ್ತ್ರಗಳೆಲ್ಲ ಶಿವನ ವಶದಲ್ಲಿದೆ. ಆ ಕೆಲಸ ಅವನು ಮಾಡಲಿ ಎಂಬುದಾಗಿ ವೇದವ್ಯಾಸರು ಅಪ್ಪಣೆ ಕೊಡಿಸಿದರು. ಅವರ ಆದೇಶವನ್ನು ಮೀರುವ ಹಾಗೆ ಇಲ್ಲ. ಯಾಕಂದರೆ ಇವರಿಗೆ ಅವರು ಹಿರಿಯರು, ಅಂದರೆ ಅಜ್ಜ ಇದ್ದ ಹಾಗೆ ಅವರು, ಅಲ್ಲದೆ ಲೋಕಕ್ಕೆ ಪೂಜ್ಯರು. ಅಂಥವ್ರು ಹೇಳಿದ ಮೇಲೆ ಆ ಮಾತನ್ನು ಮೀರುವಂಥ ಪ್ರಶ್ನೆಯೇ ಇರಲಿಲ್ಲ. ಅದಕ್ಕೆ ಸಿದ್ಧರಾದರು ಇವರು. ಅರ್ಜುನ ಹೊರಟು ಹೋಗುವಾಗ ದಾರಿಯಲ್ಲಿ ತಪಸ್ಸಿಗೆ ಹೋಗುವಾಗ ಎಷ್ಟೋ ಶುಭ ಶಕುನಗಳೆಲ್ಲ ಆದವು ಅವನಿಗೆ. ಇದೆಲ್ಲ ವಿವರವಾಗಿ ಹಿಂದಿನ ಸಲ ನಾವು ನೋಡಿದ್ದೇವೆ. ಆಮೇಲೆ ಹೋಗಿ ಇಂದ್ರಕೀಲಕದಲ್ಲಿ ತಪಸ್ಸಿಗೆ ನಿಂತ, ಘೋರವಾದ ತಪಸ್ಸನ್ನೇ ಪ್ರಾರಂಭ ಮಾಡಿದ. ಅನ್ನಾಹಾರಗಳನ್ನು ತ್ಯಜಿಸಿದ. ಅದನ್ನು ಹಂತ ಹಂತವಾಗಿ ಮೊದಲು ಹಣ್ಣು ಹಂಪಲು, ಆಮೇಲೆ ಗಡ್ಡೆ ಗೆಣಸು, ಆಮೇಲೆ ತರಗೆಲೆ, ಕಡೆಗೆ ಎಲ್ಲವನ್ನು ಬಿಟ್ಟು ಕೇವಲ ಗಾಳಿ ಸೇವನೆ, ವಾಯು ಸೇವನೆ ಅಷ್ಟರಿಂದಲೇ ಜೀವವನ್ನು ಹಿಡಿದಿಟ್ಟುಕೊಂಡು ತಪಸ್ಸನ್ನು ಮುಂದುವರಿಸಿದ. ಕಠಿಣವಾದ ಘೋರವಾದ ತಪಸ್ಸನ್ನು ಅರ್ಜುನ ಮಾಡಿದ. ಆ ತಪಸ್ಸು ಯಾವ ಮಟ್ಟಕ್ಕೆ ಮುಟ್ಟಿತು ಅಂತಂದ್ರೆ, ತಾನೇ ಶಿವನೋ ಮೇಣು ಶಿವನ ಧ್ಯಾನ ತನಗದ್ವೈತದನುಸಂಧಾನವಿದು
ಜವನಿಕೆಯು ಜೀವಾತು ಮನ ಜಡಕೆ ಧ್ಯಾನವೋ ಮೇದ್ವೈತವೋ ತಜ್ಞಾನ ಕರ್ತುವೋ ತ್ರಿಪುಟರಹಿತನೋ ತಾನು ಮೇಲಾಯಿತು ಚಿತ್ತದ ಶುದ್ಧಿ ಅರ್ಜುನನ. ಯಾವ ಮಟ್ಟಕ್ಕೆ ಮುಟ್ಟಿದವನ ತಪಸ್ಸು ಕೊನೆಯಲ್ಲಿ ಅಂತಂದರೆ ಎಷ್ಟು ಧ್ಯಾನಸ್ಥನಾಗಿ ಅದರಲ್ಲೇ ಮಗ್ನನಾಗಿ ಬಿಟ್ಟವ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಒಂದು ವಿಷಯವನ್ನೇ ಕುರಿತು ತಾನು ಚಿಂತಿಸ್ತಾ ಹೋದ ಹಾಗೆ ಅವನ ಮನಸ್ಸು ಆ ವಸ್ತುವಿನ ಆಕಾರವನ್ನೇ ತಳೆದು ಬಿಡ್ತಾರಂತೆ. ಯಾವ ವಸ್ತುವಿನ ಕುರಿತು ಅವನು ಯೋಚನೆ ಮಾಡ್ತಾನೋ ಎಲ್ಲೆಲ್ಲೂ ಅದೇ ಕಾಣೋದಕ್ಕೆ ಪ್ರಾರಂಭ ಆಗ್ತದೆ ಅವನಿಗೆ. ಹಾಗೆ ಆಯಿತು ಅರ್ಜುನನ ಸ್ಥಿತಿ ಕೂಡ. ಶಿವನನ್ನೇ ಕುರಿತು ಧ್ಯಾನಿಸುತ್ತಾ ಎಲ್ಲವೂ ಶಿವಮಯವಾಗಿ ಕಾಣೋದಕ್ಕೆ ಪ್ರಾರಂಭ ಆಯ್ತು ಅವನಿಗೆ. ಎಲ್ಲವೂ ಶಿವನೇ, ಇನ್ಯಾವುದು ವಸ್ತುವೇ ಇಲ್ಲ ಪ್ರಪಂಚದಲ್ಲಿ, ಎಲ್ಲ ಶಿವನೊಬ್ಬನೇ ಇದ್ದಾನೆ ಎನ್ನುವಂಥ ಒಂದು ಅನುಭವಕ್ಕೆ ತಲುಪಿದ. ಅವನೊಬ್ಬನೇ ಇದ್ದಾನೆ ಅಂತಂದ ಮೇಲೆ ತಾನೂ ಇಲ್ಲ, ತಾನು ಇದ್ದರೆ ತಾನೂ ಶಿವನೇ ಅಷ್ಟೇ, ತಾನೇ ಶಿವನು, ತಾನೂ ಕೂಡ ಶಿವ. ಅದ್ವೈತ ಭಾವ ಅಂದರೆ ಇದೆ, ಬೇರೆ ಭೇದವೇ ಇಲ್ಲ. ನಾನೂ ಶಿವನೇ, ಎಲ್ಲವೂ ಶಿವವೇ, ಎಲ್ಲೆಲ್ಲೂ ಶಿವನೇ ಕಾಣಿಸುವಂಥ ಒಂದು ಸ್ಥಿತಿಯನ್ನು ಅವ ಮುಟ್ಟಿದ. ಇದನ್ನು ಅದ್ವೈತ ಅಂತ ಹೇಳ್ತೇವೆ. ಅಂದರೆ ತ್ರಿಪುಟಿ ರಹಿತ ಅಂತ ಒಂದು ಮಾತು ಇಲ್ಲಿ ಹೇಳಿದ್ದಾರೆ ನೋಡಿ. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಧ್ಯಾನ ಮಾಡುವಾಗ ಅಂದರೆ 3 ವಸ್ತುಗಳಿರ್ತವೆ. ಒಂದು ಅದನ್ನು ಒಬ್ಬ ಧ್ಯಾನ ಮಾಡುವ ವ್ಯಕ್ತಿಯೊಬ್ಬಿದ್ದಾನೆ, ಧ್ಯಾತರು ಅಂತ ಅವನು ಕರಿತೇವೆ. ಧ್ಯಾನ ಮಾಡುವಂಥ ಯಾವುದನ್ನು ಕುರಿತು ನಾವು ಧ್ಯಾನ ಮಾಡ್ತೇವೋ ಆ ವಸ್ತು ಅದು ಧ್ಯೇಯ ಅಂತ ಕರಿತೇವೆ ಅದನ್ನು, ಧ್ಯಾನ ಧ್ಯೇಯ. ಆಮೇಲೆ ಧ್ಯಾನ ಮಾಡುವಂಥ ಒಂದು ಕ್ರಿಯೆ ಅದು ಇರ್ತದೆ, ಅದು ಧ್ಯಾನ. ಹೀಗೆ ಧ್ಯಾನ, ಧ್ಯೇಯ, ಧ್ಯಾತೃ, ಧ್ಯಾನ, ಈ 3 ಇದು ಬೇರೆ ಬೇರೆ ಭೇದ ಇದೆ. ಇದನ್ನು ನಾವು ದ್ವೈತ ಅಂತ ಕರಿತೀವಿ. ದ್ವೈತಾವಸ್ಥೆಯಲ್ಲಿ ಈ 3 ಭೇದ ಇರ್ತದೆ. ಆದರೆ ಅದ್ವೈತಾವಸ್ಥೆಯಲ್ಲಿ ಕೊನೆಯ ಹಂತದಲ್ಲಿ ಆ ಭೇದವೇ ಉಳಿಯುವುದಿಲ್ಲ. ಧ್ಯಾನ ಮಾಡುವವನು ಅವನೇ, ಧ್ಯಾನ ಮಾಡುವಂಥ ಯಾರನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದನೋ ಆ ವಸ್ತು ಅವನೇ, ಧ್ಯಾನ ಮಾಡುವಂಥ ಕ್ರಿಯೆಯೂ ಅವನೇ, ಎಲ್ಲವೂ ಅವನೇ ಆಗಿಬಿಟ್ಟು ಆ ಏಕತ್ರಗೊಂಡು ಎಲ್ಲ ಒಂದೇ ಸ್ಥಿತಿಗೆ ಮುಟ್ಟುವಂಥ ಒಂದು ಆ ಹಂತ, ಅದನ್ನೇ ಅದ್ವೈತ ಹಂತ ಅಂತ ಹೇಳ್ತಾರೆ. ಇದನ್ನು ಊಹಿಸಿಕೊಳ್ಳೋದು ಕೂಡ ಕಷ್ಟ ನಮ್ಮಂಥವರಿಗೆ. ಕೆಲವರೆಲ್ಲ ಇದು ತಪ್ಪಂದು ಹೇಳಿದವರು ಇದ್ದಾರೆ. ಕೆಲವು ಸಲ ತಾನೇ ಶಿವ, ಕೆಲವರು ಅಹಂ ಬ್ರಹ್ಮಾಸ್ಮಿ, ಶಿವೋಹಂ ಹೀಗೆಲ್ಲ ಹೇಳಿದಾಗ ಏನಪ್ಪ ತಾನೇ ದೇವರನ್ನು ಹೇಳ್ಕೊಳ್ತಾ ಇದ್ದೇನೆ, ಅವನು ಏನು ಅಹಂಕಾರ ಅವನಿಗೆ, ಹಾಗೆಲ್ಲ ಹೇಳಬಾರ್ದು ಅಂತ ಕೆಲವರು ಮತವನ್ನೇ ಹಾಗೆ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಅದು ಸರಿಯಲ್ಲ ಅದು ಅಂತ. ಅದ್ರ ಬೇರೆದಲ್ಲೇ ಇದೆ ಆ ವಿಚಾರ. ಅದು ಇವ್ರು ಮಾಡಿದ್ದಲ್ಲ, ಯಾರು ಮಾಡಿದ್ದಲ್ಲ. ಅಹಂ ಬ್ರಹ್ಮಾಸ್ಮಿ, ಪರಬ್ರಹ್ಮ ವಸ್ತುವೇ ನಾನು ಅನ್ನುವ ಮಟ್ಟಕ್ಕೆ ಒಬ್ಬ ಮುಟ್ಟಿದ ಮೇಲೆ ಹಾಗೆ ಹೇಳ್ಕೊಳ್ಬೋದು. ಅಂದರೆ ಅವನಿಗೆ ಪ್ರಪಂಚದಲ್ಲಿ ಇನ್ನೇನು ಕಾಣುವುದೇ ಇಲ್ಲ, ಇರುವುದೆಲ್ಲ ಬ್ರಹ್ಮವೇ, ಎಲ್ಲ ಇರುವುದೆಲ್ಲ ಪರಬ್ರಹ್ಮ ವಸ್ತುವೇ, ದೇವರೊಬ್ಬನೇ ಇದ್ದಾನೆ ಪ್ರಪಂಚದಲ್ಲಿ, ಅವನನ್ನು ಬಿಟ್ಟು ಇನ್ನೇನೂ ಇಲ್ಲ ಅನ್ನುವಂಥ ಸ್ಥಿತಿ ಬಂದಾಗ ತಾನೂ ಅವನೇ, ಎಲ್ಲವೂ ಅವನೆಂತ ಒಪ್ಪಿಕೊಳ್ಳಲೇಬೇಕಾಗ್ತದೆ. ಹಾಗಾಗಿ ಅಂಥ ಸ್ಥಿತಿ ಮುಟ್ಟಿದ ಅರ್ಜುನ ಕೂಡ ಇಷ್ಟು ಮುಟ್ಟಿದ ಮೇಲೆ ಇನ್ನೇನು ಅವನಿಗೆ ಶಿವನ ದರ್ಶನ ಆಗಲೇಬೇಕು. ಈ ದರ್ಶನ ಅನ್ನುವಂಥದ್ದೇನು ಕಣ್ಣಿನಿಂದ ಕಾಣುವುದಷ್ಟೇ ಅಲ್ಲ, ಅನುಭವ, ಶಿವನ ಒಂದು ಅನುಭವ ಪೂರ್ತಿಯಾಗಿ ಅವನಿಗೆ ಆಗುವಂಥ ಒಂದು ಹಂತ ಈಗ ಬಂದಿದೆ. ಅದು ಹೇಗೆಂದರೆ ಕೊನೆಯಲ್ಲಿ ಹೇಳ್ತಾರೆ, ಚಿತ್ತರ ಶುದ್ಧಿ ಅರ್ಜುನನ ಆಯಿತು. ಚಿತ್ತರ ಶುದ್ಧಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಏನೇನೋ ಕೆಟ್ಟ ಆಲೋಚನೆಗಳು, ಕೆಟ್ಟ ಸಂಸ್ಕಾರಗಳು, ಹಿಂದಿನ ಎಲ್ಲ ಪಾಪದ ವಾಸನೆಗಳು, ಏನೇನೋ ದುಷ್ಟ ವಿಚಾರಗಳೆಲ್ಲ ಇರ್ತವೆ ನಮ್ಮ ಮನಸ್ಸಿನಲ್ಲಿ. ಪ್ರಪಂಚ ಅದನ್ನೆಲ್ಲ ನಾವು ಕಳ್ಕೊಳ್ತಾ ಹೋಗ್ತೀವಿ. ಯಾವಾಗ ಧ್ಯಾನದಲ್ಲಿ ತೊಡುತ್ತೇವೋ, ತಪಸ್ಸಿನಲ್ಲಿ ತೊಡುತ್ತೇವೋ, ಹೆಚ್ಚೆಚ್ಚು ತಪಸ್ಸು ಮುಂದುವರೆದ ಹಾಗೆ, ಧ್ಯಾನದಲ್ಲಿ ಮುಂದುವರೆದ ಹಾಗೆ ಈ ಕ್ಷುಲ್ಲಕ ವಿಚಾರಗಳೆಲ್ಲ ಮನಸ್ಸಿನಿಂದ ಅವು ನಾಶವಾಗಿ ಹೋಗ್ತವೆ, ತೊಳೆದು ಹೋಗ್ತವೆ, ಕರಗಿ ಹೋಗ್ತವೆ. ಅಂದರೆ ಈ ಒಂದು ಚಿತ್ತ ಶುದ್ಧಿ ಉಂಟಾಗ್ತದೆ. ಅಂದರೆ ಮನಸ್ಸು ಆ ಎಲ್ಲ ಕೊಳೆಗಳನ್ನು ಕಳ್ಕೊಂಡು ಶುದ್ಧವಾಗ್ತದೆ. ಇದು ಹೇಗೆಂದರೆ ಒಂದು ಕೆರೆ ಇದೆ ಅಂತ ಇಟ್ಕೊಳ್ಳೋಣ, ಕೆರೆಯಲ್ಲಿ ನೀರಿದೆ, ಕೆರೆಯ ಮೇಲೊಂದು ಮರ ಇದೆ. ಆ ಮರದ ಪ್ರತಿಬಿಂಬ ಕೆರೆಯಲ್ಲಿ ಕಾಣಿಸಬೇಕು. ಕಾಣಿಸ್ತಾರೆ ಯಾವಾಗ ಕೆರೆಯಲ್ಲಿ ತುಂಬ ಕೆಸರಿದ್ದು ಅದೆಲ್ಲ ಬಗ್ಗಡಾಗಿದ್ದರೆ ನೀರು, ಆವಾಗ ಸರಿಯಾಗಿ ಕಾಣಿಸೋದಿಲ್ಲ ಆ ಪ್ರತಿಬಿಂಬ. ಆ ಎಲ್ಲ ಕೆಸರು ಕಳೆದು ಹೋಗಿ ಕೆರೆಯ ನೀರು ಶುದ್ಧವಾಗಿ ನಿರ್ಮಲವಾದಾಗ ಮಾತ್ರ ಶುದ್ಧವಾದ ಮೇಲಿನ ಆ ಮರದ ಪ್ರತಿಬಿಂಬ ಅಲ್ಲಿ ಕಾಣೋದಕ್ಕೆ ಸಾಧ್ಯ. ಹಾಗೆ ನಮ್ಮ ಮನಸ್ಸು ಅಷ್ಟೇ. ಮನಸ್ಸಿನಲ್ಲಿ ಏನೇನೋ ಕೊಳೆಗಳು ತುಂಬಿದ್ದಾಗ ದೇವರ ಅನುಭವ ನಮಗಾಗುವುದಿಲ್ಲ. ಅವೆಲ್ಲ ಕಶ್ಮಲ ಒಂದೊಂದಾಗಿ ಹಿಂದಿನ ಪಾಪದ ಆ ಒಂದು ಯಾವ ಪರಿಣಾಮ ಇದೆಯೋ ಅದು ಕೂಡ ಕಳೆದು ಹೋದ ಮೇಲೆ ತನ್ನಿಂದ ತಾನೇ ದೇವರ ಒಂದು ಅನುಭವ ಅವನಿಗೆ ಆಗ್ತದೆ. ಅಂತಹ ಹಂತವನ್ನು ಈಗ ಮುಟ್ಟಿದ ಅರ್ಜುನ ಇನ್ನೇನು ಶಿವ ಅವನಿಗೆ ಒಲಿಯಬೇಕು. ಅಷ್ಟರೊಳಗೆ ಇನ್ನೊಂದು ಪರಿಣಾಮ ಆಯಿತು. ಏನಂತಂದರೆ ಏನೇನೆಂದೆ
ಏನನೆಂಬೆನು ಪಾರ್ಥನುಗ್ರತಪೋನಿಧಾಗ ಜ್ವಾಲೆಯನು ಸಂಧಾನವನು ತತ್ಪರಿಸರದ ಪಾವನ ತಪೋಧನರ ಮೌನೌರೆ ಸೀದುದು ಜಪಾನುಷ್ಠಾನ ಬಿಡಬೆವರಿತು ಸಮಾಧಿ ಧ್ಯಾನ ಸ್ವೀಕರಿಯಾಯಿತು ಸಾರ ವಿಚಾರ ಶಮಸಹಿತ. ಆದರೆ ಒಂದು ವಿಚಿತ್ರವಾದ ಪರಿಣಾಮ ಅಲ್ಲಿ ಉಂಟಾಯಿತು ಈ ಅರ್ಜುನನ ತಪಸ್ಸಿನಿಂದ. ಒಂದು ರೀತಿಯ ಉರಿ, ಒಂಥರ ಜ್ವಾಲೆ ಆ ತಪಸ್ಸಿನಿಂದ ಹೊರಟದು. ಅದು ಹೊರಟು ಎಲ್ಲ ಕಡೆ ವ್ಯಾಪಿಸಿತು. ಅಲ್ಲಿದ್ದಂಥ ಸುತ್ತಮುತ್ತಲಿದ್ದಂಥ ಆ ಋಷಿ ಮುನಿಗಳೆಲ್ಲ ತಪಸ್ ಮಾಡ್ತಾ ಇದ್ರಲ್ಲ, ಅವರಿಗೆಲ್ಲ ಈ ಉರಿ ತಟ್ಟಿ ಆ ಬಾಧೆ ಉಂಟಾಗಿ ಜ್ವಾಲೆಯಿಂದ ಬೆಂದು ಹೋಗುವುದಕ್ಕೆ ಪ್ರಾರಂಭ ಆದರು ಅವರು. ಆ ರೀತಿ ಸ್ಥಿತಿ ಬಂತು. ಇದ್ಯಾಕೆ ಹೀಗೆ? ತಪಸ್ಸಿನಿಂದ ಈ ಉರಿ ಉಂಟಾಗುವುದು ಯಾತಕ್ಕೆ, ಜ್ವಾಲೆ ಉಂಟಾಗುವುದು ಯಾತಕ್ಕೆ, ಇದೆಲ್ಲ ಏನು ಅಂತ ಒಂದು ಸಂದೇಹ ಬರ್ಬೋದು. ಕೇಳಿ ಕೇಳಿ ಋಷಿಮುನಿಗಳೆಲ್ಲ ಅಲ್ಲಿ ಇದ್ದಾರೆ, ಅವರು ಸದಾಕಾಲ ತಪಸ್ ಮಾಡ್ತಾ ಇರುವವರೇ. ಅವರು ಅಷ್ಟು ತಪಸ್ ಮಾಡ್ತಾ ಇದ್ರು ಕೂಡ ಯಾವಾಗಲೂ ಯಾರಿಗೂ ಏನು ತೊಂದರೆಯೂ ಆಗಲಿಲ್ಲ. ಈ ಅರ್ಜುನ ತಪಸ್ ಮಾಡುವಾಗ ಯಾಕಿಂತ ಜ್ವಾಲೆ ಉಂಟಾಯಿತು, ಉರಿ ಯಾಕೆ ಉಂಟಾಯಿತು ಅಂದರೆ, ಈ ಯಾವುದೇ ಕರ್ಮ ಮಾಡಲಿ ಅದರಲ್ಲಿ 2-3 ವಿಧಾನ ಹೇಳ್ತೀವಿ ನಾವು. ನಮ್ಮ ಕರ್ಮ, ನಿತ್ಯ ಕರ್ಮ, ದೇವರ ಕುರಿತಾಗಿ ನಾವು ಮಾಡುವಂಥ ಕರ್ಮಗಳು, ತಪಸ್ ಇರ್ಬೋದು, ಪೂಜೆ ಇರ್ಬೋದು, ಜಪ ಇರ್ಬೋದು, ಧ್ಯಾನ ಇರ್ಬೋದು, ಎಲ್ಲವೂ ಕೂಡ ನಾವು ಮಾಡುವಾಗ ಅದರಲ್ಲಿ 3 ಥರ ಅಂತ ಮುಖ್ಯವಾಗಿ ಹೇಳ್ತೀವಿ ನಾವು. ಏನಂದರೆ, ಮೊದಲನೇದಾಗಿ ಒಂದು ನಿತ್ಯ ಕರ್ಮ ಅಂತ ಕರಿತೀವಿ ಕೆಲವನ್ನು, ಇನ್ನೊಂದನ್ನು ನೈಮಿತ್ತಿಕ ಕರ್ಮ ಅಂತ ಕರೀತಾರೆ, ಅದೀಗ ನಮಗೆ ಸದ್ಯ ಬೇಡ. ಇನ್ನೊಂದು ಕಾಮ್ಯ ಕರ್ಮ ಅಂತ ಹೇಳ್ತಾರೆ. ಹೀಗೆ ಇವು ಮೂರು ಬೇರೆ ಬೇರೆ ಅಂತ. ನೈಮಿತ್ತಿಕ ಬಿಡಿ, ಅದಷ್ಟು ದೊಡ್ಡ ವಿಚಾರ ಅಲ್ಲ. ನಿತ್ಯ ಕರ್ಮ ಅಂದರೆ ಏನಂತಪ್ಪ ಅಂದರೆ, ಒಬ್ಬ ವ್ಯಕ್ತಿ ದಿನನಿತ್ಯವೂ ನಿಮ್ಮಲ್ಲಿ ಎಷ್ಟೋ ಜನ ಆ ಥರ ಮಾಡ್ತಾ ಇರ್ತೀರಿ. ಏನೋ ನಮ್ಮ ಮಟ್ಟಕ್ಕೆ ಸರಿಯಾದಂಥ ಯಾವುದೋ ಒಂದು ದೇವರ ಕುರಿತಾದ ಒಂದು ಏನೋ ಧ್ಯಾನವೋ ಪೂಜೆಯೋ ಅಥವಾ ಸಣ್ಣ ಜಪವೋ ಏನೋ ಇಟ್ಕೊಂಡಿರ್ತೀವಿ ನಾವೆಲ್ಲ. ಯಾಕೆಂದರೆ ಜೀವಮಾನ ಇಡೀ ನಾವು ಇದನ್ನು ಹೆಚ್ಚು ಕಡಿಮೆ ಪಾಲಿಸ್ತಾ ಬರ್ತಾ ಇರ್ತೀವಿ. ಇದರಿಂದ ಏನೋ ನಮ್ಗೆ ಒಳ್ಳೆಯದಾಗ್ತದೆ, ಮುಂದೆ ಶ್ರೇಯಸ್ಸಾಗ್ತದೆ ಎನ್ನುವ ದೃಷ್ಟಿಯಿಂದ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇದು ನಿತ್ಯ ಕರ್ಮ ಇದ್ದಂಗೆ ನಮ್ಮ ಪಾಲಿಗೆ ನಿತ್ಯ ಕರ್ಮ. ಇದು ಯಾವುದೇ ಒಂದು ಉದ್ದೇಶದಿಂದ ಇವತ್ತು ಮಾತ್ರ ಮಾಡಿ ಮುಗಿಸಿ ನಾಳೆ ಮಾಡದೇ ಇರುವಂಥ ವಿಚಾರ ಅಲ್ಲ, ದಿನವೂ ಮಾಡ್ತಾ ಬರ್ತೀವಿ. ಇದು ನಿತ್ಯ ಕರ್ಮ ಅನ್ನೋದು ಇದು ಸಂಕ್ಷೇಪವಾಗಿ ಹೀಗೆ ಹೇಳ್ಬೋದು. ಆದರೆ ಕಾಮ್ಯ ಕರ್ಮ ಅಂದರೆ ಏನು? ಯಾವತ್ತೂ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಶಿಷ್ಟವಾದ ಉದ್ದೇಶವನ್ನು ಪಡೆಯುವುದಕ್ಕಾಗಿ, ಒಂದು ಇಷ್ಟಾರ್ಥವನ್ನು ಪಡೆಯುವುದಕ್ಕಾಗಿ ಮಾಡುವಂಥ ಒಂದು ವಿಶೇಷ ಕರ್ಮ ಇದೆಯಲ್ಲ, ಅದು ಕಾಮ್ಯ ಕರ್ಮ ಅಂತ. ಈಗ ದಿನನಿತ್ಯ ಪೂಜೆ ಮಾಡೋದು ಹಾಗಿದ್ದು ನಿತ್ಯ ಕರ್ಮ ಆಯಿತು. ಯಾರೋ ಒಬ್ಬರಿಗೆ ಏನೋ ಒಂದು ಕಷ್ಟ ಆಯಿತು, ಏನೋ ಕಾಯಿಲೆ ಬಂತು, ಇಲ್ಲ ಮಗಳ ಮದುವೆ ಆಗಲಿಲ್ಲ, ಯಾರೋ ಹೇಳಿದ್ರು ಭಟ್ರು ನೀವೊಂದು ಹೋಮ ಮಾಡಿ ಮನೆಯಲ್ಲಿ ಅಥವಾ ಏನಾದರೂ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗ್ತಾರೆ ಅಂತಂದರು. ಆಯಿತು ಅಂತ ಮಾಡ್ತಾರೆ. ಅದು ಕಾಮ್ಯ ಕರ್ಮ. ಯಾಕಂದರೆ ಅಂಥ ಉದ್ದೇಶ ಇಟ್ಕೊಂಡು ನಮ್ಮ ಮಗಳಿಗೆ ಮದುವೆ ಆಗಲಪ್ಪ ಅಂತ ಹೇಳಿಕೊಂಡು ಅವ್ರು ಹೇಳಿದ ರೀತಿಯಲ್ಲೇ ಎಲ್ಲ ಬಹಳ ಆವಾಗ ತೀವ್ರವಾದ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನು ಮಾಡ್ತಾರೆ. ಬೇರೆ ದಿವಸ ಅವರು ಏನೂ ಮಾಡದೇ ಇರ್ಬೋದು, ಆದರೆ ಆ ಸಂದರ್ಭದಲ್ಲಿ ಮಾತ್ರ ಇದಾಗುತ್ತಾದರೆ ಮಾಡಿಬಿಡೋಣ ಅಂತ ಏನು ಬೇಕೋ ಎಲ್ಲ ಹೇಳಿದ್ದೆಲ್ಲ ತಂದು ಎಲ್ಲವನ್ನೂ ಕ್ರಮ ಪ್ರಕಾರವಾಗಿ ಎಲ್ಲೂ ತಪ್ಪಬಾರದು, ಭಟ್ರೆ ಎಷ್ಟಾದರೂ ಆಗಲಿ ಅಂತೇಳಿ ಆ ಥರ ಮಾಡಿಸ್ತಾರೆ. ಅಂದರೆ ಅದು ಕಾಮ್ಯ ಕರ್ಮ. ಇಲ್ಲಿ ಅರ್ಜುನ ಮಾಡ್ತಾ ಇರುವುದು ಕಾಮ್ಯ ತಪಸ್ಸು, ಉಳಿದವರೆಲ್ಲ ಮಾಡುವುದು ನಿತ್ಯ ತಪಸ್ಸು. ಅವರು ಮಾಮೂಲು ಮಾಡುವಂಥ ತಪಸ್ಸು. ಅಂದರೆ ಋಷಿಮುನಿಗಳೆಲ್ಲ ಇದ್ದಾರಲ್ಲ, ಹುಟ್ಟಿನಿಂದ ತಪಸ್ಸೇ ಮಾಡಿಕೊಂಡೇ ಬಂದವರು, ಕೊನೆಯವರೆಗೂ ತಪಸ್ವಿಗಳಾಗಿ ಉಳಿಯುವವರು. ಕೆಲವರಿಗೆ ಮದುವೆ ಆಗಿದೆ, ಅವರಲ್ಲಿ ಸಂಸಾರ ಸಮೇತ ಆಶ್ರಮ ಕಟ್ಟಿಕೊಂಡು ಅಲ್ಲಿ ತಪಸ್ಸು ಮಾಡ್ತಾ ಇರುವವರು. ಅವ್ರದ್ದು ಒಂದು ರೀತಿ ಸೌಮ್ಯವಾದ ತಪಸ್ಸು, ನಿತ್ಯ ಕರ್ಮ. ಅದು ತಪಸ್ಸು ಅನ್ನೋದು ಅವರಿಗೆ ಹೊಸ್ತೇನೂ ಅಲ್ಲ, ದಿನನಿತ್ಯ ಮಾಡುವಂಥ ಕರ್ಮ. ಅದಕ್ಕೆ ವಿಶಿಷ್ಟವಾದ ಉದ್ದೇಶವೂ ಇಲ್ಲ. ಇವತ್ತು ಮಾಡುವಂಥ ತಪಸ್ಸಿಗೆ ಇಂಥ ಫಲ ಆಗಲಿ, ನಾಳೆ ಮಾಡೋ ತಪಸ್ಸಿಗೆ ಇಂಥ ಫಲ ಆಗಲಿ ಅಂತ ಅವ್ರು ಬಯಸುವುದಿಲ್ಲ. ಏನೋ ಶ್ರೇಯಸ್ಸಿಗಾಗಿ, ಸರ್ವರ ಒಂದು ಏಳಿಗೆಗಾಗಿ, ಅವರು ಒಂದು ತಮ್ಮ ಆತ್ಮೋದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಒಟ್ಟು ತಪಸ್ಸು ಮಾಡುವಂಥ ಒಂದು ವೃತ್ತಿಯನ್ನು ಅವರು ಕೈಗೊಂಡಿದ್ದಾರೆ ಅಷ್ಟೇ. ಅದು ಅವರ ತಪಸ್ಸು. ಆದರೆ ಅರ್ಜುನ ಕೈಗೊಂಡಂಥ ತಪಸ್ಸೇ ಬೇರೆ ರೀತಿಯದು. ಇವನ ಉದ್ದೇಶ ಏನು? ತಾವು ಕೌರವರನ್ನು ಗೆಲ್ಲಬೇಕು, ಕೌರವರು ತಮಗೆ ಬಹಳ ಘೋರವಾದ ಅನ್ಯಾಯ ಮಾಡಿದ್ದಾರೆ, ಅವರನ್ನು ಸದೆಬಡಿಬೇಕು, ಅವರನ್ನು ಪ್ರತೀಕಾರ ಮಾಡಬೇಕು. ಅದಕ್ಕೆ ನಮಗೆ ಶಸ್ತ್ರಾಸ್ತ್ರ ಎಲ್ಲ ಬೇಕು. ಅದಕ್ಕೋಸ್ಕರ ಶಿವನನ್ನು ಒಲಿಸಿಕೊಂಡು ಅವನಿಂದ ಶಸ್ತ್ರಾಸ್ತ್ರ ಪಡೆದು ಈ ಕೆಲಸ ಮಾಡಬೇಕು ಉದ್ದೇಶ. ಅದಕ್ಕೋಸ್ಕರ ಕಠಿಣವಾದ ತಪಸ್ಸನ್ನು ಕೈಗೊಂಡ ಅವನು. ಇದು ಕಾಮ್ಯ ಕರ್ಮ, ಅವನ ಉದ್ದೇಶ ಇದೆ. ಅದಕ್ಕಾಗಿ ಅದು ಬಹಳ ತೀವ್ರವಾದ ತಪಸ್ಸು. ಇಷ್ಟು ಉಗ್ರವಾದ ತಪಸ್ಸನ್ನು ಋಷಿಗಳು ಮಾಡೋದಿಲ್ಲ. ಅಲ್ಲಿ ಇವು ಮಾಡಿದ್ದು ಉಗ್ರವಾದ, ತೀಕ್ಷ್ಣವಾದ, ತೀವ್ರವಾದಂಥ ತಪಸ್ಸು. ಆ ಉಗ್ರವಾದ ತಪಸ್ಸನ್ನು ಮಾಡಿದ್ರಿಂದ ಅಷ್ಟು ಉಗ್ರವಾದ ಪರಿಣಾಮ. ಅದು ಒಂಥರ ಮಾನಸಿಕವಾದ ಪರಿಣಾಮ. ಅರ್ಜುನನ ಮನಸ್ಸು ಎಷ್ಟೊಂದು ಕುದೀತಾ ಇದೆ ಅಂತಂದರೆ,
ತಪಸ್ಸು ಎಷ್ಟು ತೀವ್ರವಾಗಿ ಮಾಡ್ತಾ ಇದ್ದಾನೆ ಅಂತಂದರೆ, ನಮ್ಮ ಶತ್ರುಗಳು ನಮ್ಗೆ ಎಂಥ ಅನ್ಯಾಯ ಮಾಡಿದ್ದಾರೆ, ಆ ಮನಸ್ಸಿನ ಹಿನ್ನೆಲೆಯಲ್ಲಿ ಆ ಒಂದು ಭಾವನೆ ತುಂಬಿಕೊಂಡಿದೆ. ಅಂಥವರಿಗೆ ತಕ್ಕ ಪ್ರತೀಕಾರ ಆಗಬೇಕು. ಶಿವ ನನಗೆ ಒಲಿಯಲೇಬೇಕು, ಅವನಿಂದ ಪಾಶುಪತಾಸ್ತ್ರವನ್ನು ನಾನು ಪಡೆಯಲೇಬೇಕು, ಎಷ್ಟೇ ಕಷ್ಟ ಆಗಲಿ ಮಾಡಿಯೇ ಮಾಡ್ತೇನೆ ಅನ್ನುವಂಥ ಒಂದು ಆಗ್ರಹ ಹಠ. ಆ ಆಗ್ರಹ ಹಠ ಅದೇ ಒಂದು ಮನಸ್ಸಿನ ಒಂದು ಶಕ್ತಿ. ಆ ಶಕ್ತಿಯ ಒಂದು ಜ್ವಾಲೆಯ ರೂಪವಾಗಿ ಯಾವಾಗ ಬಹಳ ಕಾಲ ನಡೀತರೋದು ಒಂದು ದೊಡ್ಡ ಬಹಳ ಉನ್ನತವಾದ ಮಟ್ಟಕ್ಕೆ ಹಂತಕ್ಕೆ ಅದು ಮುಟ್ಟಿದಾಗ ಅದೊಂದು ಜ್ವಾಲೆಯಾಗಿ ಹೊರಹೊಮ್ಮುತ್ತದೆ. ಮನಸ್ಸಿನಲ್ಲಿ ಅಷ್ಟೊಂದು ಶಕ್ತಿ ಇರ್ತದೆ. ಮನಸ್ಸಿನಲ್ಲಿ ಸಾಕಷ್ಟು ಶಕ್ತಿ ಇದೆ. ಆ ಶಕ್ತಿಯೇ ಒಂದು ಜ್ವಾಲೆಯಾಗಿ ಹೊಮ್ಮಿ ಅಕ್ಕಪಕ್ಕದವರಿಗೆಲ್ಲ ಒಂದು ರೀತಿಯ ಜ್ವಾಲೆಯ ಒಂದು ಅನುಭವ ಆಗುವಂಥ ಪರಿಸ್ಥಿತಿ ಬಂದೋಯ್ತಲ್ಲಿ. ಋಷಿ ಮುನಿಗಳಿಗೆಲ್ಲ ಬಹಳ ಬಾಧೆ ಉಂಟಾಯಿತು ಇವನ್ ತಪಸ್ಸಿನಿಂದ. ಇಷ್ಟೇ ವ್ಯತ್ಯಾಸ. ಋಷಿ ಮುನಿಗಳು ಮಾಡುವಂಥ ತಪಸ್ಸಿನಿಂದ ಈ ರೀತಿ ಜ್ವಾಲೆ ಹೊರಡುವುದಿಲ್ಲ. ಅರ್ಥ ಆಯ್ತಲ್ಲ? ಈಗ ಏನೆಲ್ಲ ಆಯ್ತು ಅವರಿಗೆ ಅಂದರೆ, ಮೌನ ಉರೆ ಸೀದುದು. ಪಾಪ ಋಷಿ ಮುನಿಗಳೇ ಅಲ್ಲ, ಇದುವರೆಗೆ ಅವರು ಮೌನಿಗಳು ಅಂತ ಕರೀತಾರೆ ಋಷಿಗಳನ್ನು. ಅಂದರೆ ಮಾತಾಡುವುದಿಲ್ಲ ಅಂತ ಹೇಳಿ ಅರ್ಥ ಅಲ್ಲ, ಅನವಶ್ಯಕ ಮಾತಾಡುವುದಿಲ್ಲ, ಅನವಶ್ಯಕ ಬೇಡದ ವಿಚಾರದಲ್ಲಿ ಅವರು ಕಾಲ ಕಳೆಯುವುದಿಲ್ಲ, ಸಾಧ್ಯವಾದ ಮಟ್ಟಿಗೆ ದೇವರ ಒಂದು ಧ್ಯಾನದಲ್ಲೇ ಕಾಲ ಕಳೆಯುವಂಥ ಒಂದು ಪರಿಪಾಠ. ಹಾಗಾಗಿ ಅದನ್ನು ಮೌನ ಅಂತ ಕರಿತೇವೆ ನಾವು. ಅಂದರೆ ಹೆಚ್ಚು ಮಾತಾಡಿದಷ್ಟು ಈ ಒಂದು ಅವರ ಶಕ್ತಿ ಇದೆ ಏನಿದೆ ಅಪವ್ಯಯವಾಗಿ ಹೋಗ್ತದೆ. ಅಪವ್ಯಯ ಆಗಬಾರ್ದು. ಶಕ್ತಿ ಎಷ್ಟು ಬೇಕು ಒಂದಷ್ಟು ಶಕ್ತಿಯನ್ನು ಉಳಿಸ್ಕೊಳ್ಳಬೇಕು. ಕನ್ಸರ್ವಿಂಗ್ ದ ಎನರ್ಜಿ ಅಂತ ಹೇಳ್ತೀವಿ, ಆ ಕೆಲಸ ಮಾಡಬೇಕು ಅವರು. ಹಾಗಾಗಿ ಮೌನ ಅವರದ್ದೊಂದು ಕ್ರಮ. ಆದರೆ ಈಗ ಏನಾಯಿತು, ಯಾವಾಗ ಈ ಅರ್ಜುನನ ತಪಸ್ಸಿನ ಜ್ವಾಲೆ ಅವರನ್ನು ಬಾಧಿಸುವುದಕ್ಕೆ ಪ್ರಾರಂಭ ಆಯಿತು, ಮೌನವೆಲ್ಲ ಹೊರಟೋಯ್ತು. ಮಾತಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಡಾಕ್ಟರವರನ್ನು ಕೇಳಿದ್ರು, ಸ್ವಾಮಿ ನಿಮ್ಗೇನಾದ್ರು ಆಗ್ತಾ ಇದೆಯಾ? ನನಗೇನೋ ಒಂಥರ ಮೈಯೆಲ್ಲ ಉರಿ ಆಗ್ತಾ ಇದೆಯಲ್ಲ ಅಂತ. ಹೌದಪ್ಪ, ನನಗೂ ಹಾಗೆ ಅನಿಸ್ತಾ ಇದೆ. ಅಲ್ಲಿ ಮುಗಿದೋಯ್ತಾ, ಮೌನ ಮುರಿತು. ಆಮೇಲೆ ಚರ್ಚೆ ಮಾಡಿದ್ರು. ಸೀದುದು ಮೌನ ಕರಕಲಾಗಿ ಹೋಯ್ತಂತೆ, ಸುಟ್ಟು ಹೋಯ್ತಂತೆ ಮೌನ ಸೀದುದು. ಆಮೇಲೆ ಜಪ ಅನುಷ್ಠಾನ ಬಿಡೆ. ಜಪ ಮಾಡ್ತಾ ಇದ್ರು, ಬೇರೆ ಬೇರೆ ಅನುಷ್ಠಾನ ಅವ್ರದ್ದು ಏನೆಲ್ಲ ಇತ್ತು ದಿನನಿತ್ಯ ಮಾಡುವಂಥ ಧ್ಯಾನಾದಿಗಳು ಅವೆಲ್ಲ ಈಗ ಬಿಟ್ಟು ಹೋಗ್ಬಿಡ್ತು. ಅವ್ರಿಗೆ ಗೊತ್ತಿಲ್ಲದಾಗೆ ಅವ್ರ ವಿಚಾರ ಎಲ್ಲ ಏನಪ್ಪ ಏನೋ ಒಂಥರ ಬಾಧೆ ಆಗ್ತಾ ಇದೆಯಲ್ಲ, ಕೂತ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ, ಇಂಥ ಸ್ಥಿತಿ ಬಂತಲ್ಲ, ಯಾವುದಿದು ಅಂತ ಆ ಕಡೆ ಮನಸ್ಸು ಹೋದ ತಕ್ಷಣ ಈ ಎಲ್ಲ ಜಪ ಅನುಷ್ಠಾನ ಎಲ್ಲ ತನ್ನಿಂದ ತಾನೇ ಬಿಟ್ಟು ಹೋಯ್ತು. ಆಮೇಲೆ ಬೆವರಿತ್ತು, ಮೈಯೆಲ್ಲ ಬೆವರು ಸಹಜವೇ. ಯಾವಾಗ ಸೆಕೆ ಆಯಿತು, ಜ್ವಾಲೆ ಆಯಿತು, ಬೆವರುವುದೇ ಸಹಜ. ಆಮೇಲೆ ಸಮಾಧಿ ಧ್ಯಾನ ಸ್ವೀಕರಿ ಆಯಿತು. ಅವರಲ್ಲಿ ಎಷ್ಟೋ ಜನ ಸಮಾಧಿಯ ಸ್ಥಿತಿಯನ್ನು ಮುಟ್ಟಿದವರಿದ್ದಾರೆ. ಸಮಾಧಿ ಅಂದರೆ ಧ್ಯಾನದ ಅತ್ಯುತ್ತಮ ಪರಾಕಾಷ್ಠೆ. ಅಂದರೆ ದೇವರನ್ನ ಸಂಪೂರ್ಣ ದೇವರೊಳಗೆ ತನ್ನ ಮನಸ್ಸನ್ನು ಮಗ್ನವಾಗಿ ಅಲ್ಲಿ ನೆಲೆಗೊಳಿಸುವಂಥ ಮಟ್ಟ. ಆ ಮಟ್ಟದಲ್ಲಿದ್ದವರು, ಸಮಾಧಿಯಲ್ಲಿದ್ದವರು ಕೂಡ ಕೆಳಗೆ ಬಂದುಬಿಟ್ರು, ಆಗಲಿಲ್ಲ ಅಲ್ಲಿ ಉಳಿಯೋದಕ್ಕೆ. ಇನ್ನು ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ಧ್ಯಾನದ ಮಟ್ಟದಲ್ಲಿ ಮಾತ್ರ ಇದ್ದವರು ಅವರಂತೂ ಮತ್ತೂ ಕೆಳಗೆ ಬಂದರು. ಏನು ಮಾಡೋದಕ್ಕಾಗಲಿಲ್ಲ ಅವರಿಗೆ. ಈ ಬಾಧೆಯಿಂದಾಗಿ ಅವರ ಎಲ್ಲ ನಿತ್ಯ ಕರ್ಮಗಳು ನಿಂತು ಹೋಗ್ಬಿಟ್ಟು ಸಾರ ವಿಚಾರ ಇಷ್ಟೇ ಅಲ್ಲ, ಸಾರ ವಿಚಾರ ಇವರಿಗೆಲ್ಲ ಈ ತಪಸ್ಸನ್ನು ಕೈಗೊಳ್ಳುವವರಿಗೆ ಮೂಲವಾಗಿರುವಂಥದ್ದು ಒಂದು ಬಂಡವಾಳ ಅಂದರೆ ಸಾರ ವಿಚಾರ. ಪ್ರಪಂಚದಲ್ಲಿ ಇರುವಂಥ ತತ್ವ ಸಾರ ಯಾವುದಪ್ಪ? ಯಾವ್ಯಾವುದೋ ಕ್ಷುಲ್ಲಕ ವಿಚಾರಗಳು ಎಷ್ಟೋ ಇರ್ತವೆ. ಕೆಲವೆಲ್ಲ ತೀರಾ ಅವು ಮುಖ್ಯವೇ ಅಲ್ಲ, ಕೆಲವೆಲ್ಲ ತೀರಾ ಅಶಾಶ್ವತ, ಇವತ್ತಿದ್ದು ನಾಳೆ ಇರುವಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಗಳು, ಅವಕ್ಕೆ ನಾವು ಎಷ್ಟೋ ಸಲ ಗಮನ ಕೊಡ್ತೇವೆ. ತಪಸ್ವಿಗಳಾದವರು, ರುಚಿಗಳಾದವರು ಅದನ್ನೆಲ್ಲ ಅಸಾರ ಅಂತ ಅವರು ತಿರಸ್ಕರಿಸಿ ಬಿಡ್ತಾರೆ. ಅವೆಲ್ಲ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ, ಚಿಕ್ಕ ಪುಟ್ಟ ವಿಚಾರಗಳು, ಅವನ್ನೆಲ್ಲ ಬೇಡ. ಶಾಶ್ವತವಾಗಿ ಉಳಿಯುವಂಥ ಮೌಲ್ಯಗಳು ಯಾವುದಿದೆ ಅದು ಮಾತ್ರ ಸಾರ, ಅದನ್ನೇ ನಾವು ಹಿಡಿಯಬೇಕು ಎನ್ನುವಂಥ ಒಂದು ಧೋರಣೆ ಉಳ್ಳವರು ಋಷಿಮುನಿಗಳು. ಆ ಒಂದು ಸಾರ ವಿಚಾರ ಅದು ತಲೆಯಲ್ಲಿ ಹಿನ್ನೆಲೆಯಲ್ಲಿ ಸದಾ ಅವರಿಗೆ ಇದ್ದೇ ಇರ್ತಿತ್ತು. ಆ ಒಂದು ವಿಚಾರವನ್ನು ಇಟ್ಟುಕೊಂಡೇ ತಪಸ್ಸನ್ನು ಸದಾಕಾಲ ಮುಂದುವರಿಸುತ್ತಾ ಇದ್ದವರು ಅವರು. ಆದರೆ ಇವತ್ತು ಆ ವಿಚಾರವೂ ಹೊರಟೋಯ್ತು, ಸಾರ ವಿಚಾರ ಹೋಯ್ತು, ಬಿಟ್ಬಿಟ್ಟು ಅದು ಗೊತ್ತು, ಮನಸ್ಸಿಂದ ಹಾರಿ ಹೋಯ್ತು. ಶಮ ಸಹಿತ ಇನ್ನೊಂದು ಶಮ. ಶಮ ಅಂದರೆ ದಮ, ಶಮ ದಮ ಅಂತ ಎರಡು. ದಮ ಅಂತಂದರೆ ಇಂದ್ರಿಯಗಳ ಮೇಲಿನ ಒಂದು ನಿಗ್ರಹ, ಹತೋಟಿ. ಶಮ ಅಂತಂದರೆ ಮನಸ್ಸಿನ ಮೇಲೆ ಇಟ್ಕೊಳ್ಳುವಂಥ ಒಂದು ಹತೋಟಿ, ಅಂದರೆ ಶಾಂತಿ ಅಂತ ಇಟ್ಕೊಳ್ಬೋದು. ಶಾಂತವಾಗಿ ಇಟ್ಕೊಂಡು ಮನಸ್ಸಿನ ಎಲ್ಲ ವೃತ್ತಿಗಳನ್ನು ಅಥವಾ ಮನಸ್ಸಿನ ಎಲ್ಲ ವಿಕಾರಗಳನ್ನೆಲ್ಲ ಅದನ್ನೆಲ್ಲ ನಿವಾರಿಸಿಕೊಂಡು ಶಾಂತಿಯಿಂದ ಮಾಡುವಂಥ ತಪಸ್ಸವರದ್ದು. ಆದರೆ ಈಗ ಅದು ಕೂಡ ಹೋಯ್ತು, ಆ ಶಮ ಅನ್ನೋದು ಕೂಡ ಹೊರಟೋಯ್ತು, ಆ ಗುಣವು ಕೂಡ ಹೊರಟೋಯ್ತು, ಶಾಂತಿ ಎಲ್ಲ ಹೊರಟೋಯ್ತು, ಅಶಾಂತರಾಗಿಬಿಟ್ರು, ಶಾಂತಿ ಎಲ್ಲ ಕದಡಿ ಹೋಯ್ತು, ಅಶಾಂತರಾಗಿಬಿಟ್ರು. ಇದೆಲ್ಲ ಮಾನಸಿಕವಾದಂಥ ಪರಿಣಾಮ. ದೈಹಿಕವಾಗಿ ಏನಾಯಿತು, ಹೊರಗಡೆ ಯಾವ ರೀತಿಯಲ್ಲಿ ಕಾಣಿಸಿಕೊಂಡಿತು ಅಂತಂದರೆ, ಕೆದರಿದವು ಜಡೆ, ಕೆದರಿದವು ಜಡೆ, ಯಕ್ಷಮಾಲೆಗಳು ದುರಿದವು, ಕರದಲ್ಲಿ ಕಮಂಡಲವದುರಿದವು, ಹಳುವಾಯಿತು ಹರಿಣಾಜಿನ ಮುನಿಶ್ಚ
ಈಶ್ವರರ ಕದಡಿ ತಂಗ ವಿಭೂತಿ ಕಡುಗೋ ಪದಲಿ ಹರಿದರು ಹರಗಿರಿಯ ಕಡುಗೋ ಪದಲಿ ಹರಿದರು ಹರಗಿರಿಯ ಹತ್ತಿದರು ಕಂಡರು ರಾಜಮೌಳಿಯ ರಾಜಮಂದಿರವ ಋಷಿಮುನಿಗಳು ಸಾಮಾನ್ಯವಾಗಿ ಜಡೆಯನ್ನು ಬಿಟ್ಟಿರ್ತಾರೆ ಅವರು. ಯಾಕಂದರೆ ಬಹಳ ಕಾಲ ಅವರು ಕ್ಷವರೆಲ್ಲ ಹೆಚ್ಚಾಗಿ ಮಾಡಿಸ್ಕೊಳ್ಳೋದಿಲ್ಲ, ಹಾಗಾಗಿ ಜಡೆ ಬೆಳೆದಿರ್ತದೆ ಅವರಿಗೆ. ಆ ಜಡೆಗಳೆಲ್ಲ ಕೆದರಿ ಹೋದುವಂತೆ, ಕಪ್ಪವಾಗಿದ್ದ ಜಡೆಗಳೆಲ್ಲ ಕೆದರಿ ಹೋಗಿಬಿಟ್ಟು ಆ ಒಂದು ಜ್ವಾಲೆಯ ಪರಿಣಾಮದಿಂದ ಅಕ್ಷಮಾಲೆಗಳು ಉದುರಿದವು. ಕೈಯಲ್ಲಿ ಒಂದು ಜಪ ಸರ ಹಿಡಿದು ಜಪ ಮಾಡುವಂಥ ಕ್ರಮ ಎಷ್ಟೋ ಮುನಿಗಳು ಅನುಸರಿಸ್ತಾ ಇದ್ರು. ಆ ಜಪಮಾಲೆ ಹಿಡಿದುಕೊಂಡು ಜಪ ಮಾಡೋಣ ಅಂತ ನಿಂತ್ಕೊಂಡ್ರೆ ಅವು ಉದುರಿದವು, ಗೊತ್ತಿಲ್ಲದ ಹಾಗೆ ಕೆಳಗೆ ಬಿದ್ದು ಹೋಗ್ತಾ ಇವೆ. ಕೈಯಲ್ಲಿರುವಂಥ ಜಪಮಾಲೆ ಕೈಯಿಂದ ತಾನಾಗಿ ಬಿದ್ದು ಹೋಗ್ತಾ ಇವೆ. ಅಂತಸ್ತಿ ಬಂದ್ಬಿಡ್ತು, ಉದುರಿದವು. ಕರದಲ್ಲಿ ಕಮಂಡಲ ಉದುರಿದವು. ಕಮಂಡಲು ಅಂತ ಇರ್ತದೆ, ನೀರಿರುವಂಥ ಒಂದು ಪಾತ್ರೆ, ಚಿಕ್ಕ ಗಿಂಡಿ ಅದು ಇಟ್ಕೊಂಡು ಜಪ ಮಾಡುವಂಥ ಒಂದು ಕ್ರಮ. ಕೈಯಲ್ಲಿ ಹಿಡ್ಕೊಂಡಿರ್ತಾರೆ, ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಅದರ್ತಾ ಇದೆ ಕೈ. ಯಾಕಂದರೆ ಈಗ ಭಟ್ರು ಯಾವಾಗ ಪೂಜೆ ಮಾಡುವಾಗ ಈ ಮಂಗಳಾರತಿ ಎತ್ತುವಾಗ ಗಂಟೆ ಬಾರಿಸುವಾಗ ಹೇಗೆ ಕೈ ಎದುರುತ್ತದೋ ಆ ರೀತಿಯಲ್ಲಿ ಕೈ ಅದ್ರಿಬಿಟ್ಟು ಆ ಕಮಂಡಲ್ ಕೂಡ ಅದರುವುದಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಅದುರಿದವು. ಹೊಳುವಾಯಿತು ಹರಿಣಾಜನ ಮುನೀಶ್ವರರ. ಹರಿಣಾಜನ ಅಂದರೆ ಕೃಷ್ಣಾಜನ ಅಂತ, ಅಂದರೆ ಈ ಜಿಂಕೆಯ ಚರ್ಮ ಅದನ್ನು ಹಾಸಿಕೊಂಡು ಅದರ ಮೇಲೆ ಕುಳಿತುಕೊಂಡು ತಪಸ್ ಮಾಡುವಂಥ ಕ್ರಮ ಅವ್ರದ್ದೆಲ್ಲ ಋಷಿಗಳೆಲ್ಲ ಹಾಗೆ ಮಾಡ್ತಾ ಇದ್ರು. ಇಲ್ಲ ದರ್ಭಾಸನ, ಇಲ್ಲ ಹರಿಣಾಜನ ಆಸನ, ಇದನ್ನು ಯಾವಾಗಲೂ ಆಸನವಾಗಿ ಉಪಯೋಗಿಸುವಂಥ ಕ್ರಮ. ಯಾವಾಗಲೂ ಅಷ್ಟೇ, ಪೂಜೆ ಜಪ ಇತ್ಯಾದಿಗಳನ್ನು ಮಾಡುವಾಗ ಬರೀ ನೆಲದ ಮೇಲೆ ಕುಳಿತುಕೊಂಡು ಮಾಡಬಾರ್ದು ಅಂತ ಒಂದು ಇರುವಂಥ ಶಾಸ್ತ್ರ. ಕಾರಣ ಅಂದರೆ ಮನುಷ್ಯನ ಮನಸ್ಸಿನಲ್ಲಿ, ಮನುಷ್ಯನ ದೇಹದಲ್ಲಿ ಒಂದು ಶಕ್ತಿ ಇರ್ತದೆ, ವಿದ್ಯುತ್ ಶಕ್ತಿ ಇದ್ದಂಗೆ. ಅದು ಕರೆಂಟು ಅಥವಾ ಎಲೆಕ್ಟ್ರಿಕ್ ಎನರ್ಜಿ ಅಂತ ಹೇಳ್ತೀವಿ, ಅಂಥ ಒಂದು ಎನರ್ಜಿ, ಅಂಥ ಒಂದು ಶಕ್ತಿ ಮನುಷ್ಯನ ದೇಹದಲ್ಲಿ ಮನಸ್ಸಿನಲ್ಲಿ ಇರ್ತದೆ. ಆಮೇಲೆ ಅವನ ಜಪ ಪೂಜೆ ಇತ್ಯಾದಿ ಮಾಡುವಾಗ ಇನ್ನಷ್ಟು ಶಕ್ತಿ ಉತ್ಪತ್ತಿ ಆಗ್ತದೆ. ಆದರೆ ಅವ ನೆಲದ ಮೇಲೆ ಕುಳಿತುಕೊಂಡು ಅದನ್ನು ಮಾಡಿದರೆ ಆ ನೆಲವೇ ಆ ಶಕ್ತಿಯನ್ನೆಲ್ಲ ಹೀರಿಬಿಡ್ತಾರಂತೆ. ಹಾಗಾಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಬರೀ ನೆಲದ ಮೇಲೆ ಕೂತ್ಕೊಂಡು ಯಾವತ್ತೂ ಪೂಜೆ ಇತ್ಯಾದಿ ಮಾಡಬಾರ್ದು. ಅದಕ್ಕೋಸ್ಕರ ಭಟ್ರು ಅಥವಾ ಯಾರೇ ಆಗಲಿ ಪೂಜೆ ಗೀಜೆ ಮಾಡುವರೆಲ್ಲ ಒಂದು ಮಣೆಯೋ ಕನಿಷ್ಠ ಪಕ್ಷ ಒಂದು ಚಾಪೆಯೋ ಮಣೆಯನ್ನಾದರೂ ಇಟ್ಕೊಂಡಿರ್ತಾರೆ. ಋಷಿಮುನಿಗಳೆಲ್ಲ ಈ ಹರಿಣಾಜನ ಕೃಷ್ಣಾಜನ ಅನ್ನುವಂಥದ್ದನ್ನು ಇಟ್ಕೊಳ್ತಾರೆ. ಯಾಕಂದರೆ ಅದು ಬಹಳವಾದ ಒಂದು ತುಂಬ ಪ್ರಬಲವಾದ ಶಕ್ತಿ ಉಳ್ಳಂಥ ಒಂದು ಆಸನ. ಅದರಲ್ಲಿ ಕುಳಿತುಕೊಂಡು ಈ ಜಪ ಇತ್ಯಾದಿ ಮಾಡಿದರೆ ಅದು ಸ್ವಲ್ಪವೂ ಆ ನಮ್ಮ ದೇಹದಲ್ಲಿರುವಂಥ ಆ ವಿದ್ಯುತ್ ಶಕ್ತಿ, ಆ ಸಮಾನವಾದ ಶಕ್ತಿ ಯಾವುದಿದೆ, ಶಕ್ತಿ ಸ್ವಲ್ಪವೂ ನಷ್ಟವಾಗದಿದ್ದ ಹಾಗೆ ಅದನ್ನು ಕಾಪಾಡುವಂಥ ಶಕ್ತಿ ಅದರಲ್ಲಿ ಉಂಟು, ರಕ್ಷಣೆ ಮಾಡುವಂಥ ಶಕ್ತಿ ಆ ಹರಿಣಾಜನಕ್ಕಿದೆ. ಹಾಗಾಗಿ ಭೂಮಿಯ ಮತ್ತೆ ಅವರ ಮಧ್ಯದಲ್ಲಿ ಅದು ಇದ್ಬಿಟ್ಟು ಆ ಶಕ್ತಿ ಸ್ವಲ್ಪವೂ ಹ್ರಾಸವಾಗದ ಹಾಗೆ, ಹಾನಿಯಾಗದ ಹಾಗೆ, ಶಕ್ತಿ ನಷ್ಟವಾಗದ ಹಾಗೆ ನೋಡಿಕೊಳ್ಳುವಂಥ ಯೋಗ್ಯತೆ ಉಳ್ಳಂಥದ್ದು ಹರಿಣಾಜನ ಕೃಷ್ಣಾಜನ. ಅದಕ್ಕೋಸ್ಕರ ಅದನ್ನು ಹಾಸಿಕೊಂಡು ಅದರ ಮೇಲೆ ಕುಳಿತುಕೊಂಡು ತಪಸ್ ಮಾಡುವಂಥ ಕ್ರಮ. ಆದರೆ ಈಗ ಏನಾಯಿತು, ಕಳುವಾಯಿತು ಹರಿಣಾಜನ. ಒಳ್ಳೆ ಆ ಹರಿಣಾಜನ ಕೃಷ್ಣಾಜನದ ಮೇಲೆ ಕುಳಿತುಕೊಂಡಿದ್ರೆ ಮುಳ್ಳಿನ ಮೇಲೆ ಕುತ್ಕೊಂಡ ಹಾಗೆ ಅನುಭವ ಆಗ್ತಾ ಇದೆ ಅವರಿಗೆ. ಯಾವುದೋ ಮುಳ್ಳು ಗಿಡದ ಮೇಲೋ ಮುಳ್ಳಿನ ಹಾಸಿಗೆ ಮೇಲೋ ಕುಳಿತುಕೊಂಡು ಬಿಟ್ಟಿದ್ದೇವೆ ಅನ್ನುವ ರೀತಿಯಲ್ಲಿ ಅನುಭವ ಆಗ್ತಾ ಇದೆ. ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ, ಹಾಗೆಲ್ಲ ಆಗೋಯ್ತು. ಕದಡಿ ತಂಗ ವಿಭೂತಿ ಹಚ್ಚಿಕೊಂಡು ಜಪ ಮಾಡ್ತಾ ಇದ್ರು. ಆ ವಿಭೂತಿ ಎಲ್ಲ ಈ ಬೆವರಿನಿಂದ ಕರಡಿ ಹೋಗಿ ಕೆಳಗೆ ಇಳಿಯಕ್ಕೆ ಶುರುವಾಯಿತು ದೇಹದಿಂದ. ಆ ವಿಭೂತಿ ಎಲ್ಲ ಕದಡಿ ಹೋಯ್ತು. ಆಮೇಲೆ ಇಷ್ಟೆಲ್ಲ ಆದಮೇಲೆ ಪಾಪ ತಡೆಯೋದಕ್ಕಾಗ್ತದೆ, ಅವರ ಸಹನೆಯೇ ಕಳ್ಕೊಂಡ್ಬಿಟ್ರು ಅವರು ಕಡುಗೋಪದಲ್ಲಿ. ಸಾಮಾನ್ಯವಾಗಿ ಋಷಿಗಳು ಕೋಪ ತಾಳಬಾರ್ದು ಅಂತ ಒಂದು ನಿಯಮ ಅವರೇ ಇಟ್ಕೊಂಡಿರ್ತಾರೆ. ಕೋಪ ಮಾಡಿದರೆ ಅವರ ಜಪರ ಶಕ್ತಿ ಅಥವಾ ಅವರ ತಪಸ್ಸಿನ ಶಕ್ತಿ ಒಂದಷ್ಟು ಅವರು ಕಳ್ಕೊಳ್ತಾರೆ, ನಷ್ಟವಾಗಿ ಹೋಗ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ಇದು ಕೋಪದಿಂದ ಋಷಿ ಕೆಟ್ಟ ಅಂತ ಮಾತೇ ಇದೆ. ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ಅವರು ಕೋಪವನ್ನು ಮಾಡೋದಿಲ್ಲ. ಆದರೆ ಈಗ ಮಾತ್ರ ತಡೆಯೋದಕ್ಕಾಗಲಿಲ್ಲ. ಏನಪ್ಪ, ನಮ್ಮಷ್ಟಕ್ಕೆ ನಮ್ಮ ಪಾಡಿಗೆ ನಾವು ತಪಸ್ ಮಾಡ್ತಾ ಇದ್ದೇವೆ, ಯಾಕೆ ಈ ರೀತಿ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಕ್ಕಪಕ್ಕ ನೋಡಿದ್ರು. ಓ, ಇಲ್ಲೊಬ್ಬ ಇದ್ದಾನೆ, ಯಾವನೊಬ್ಬ ಹೊಸಬ ಬಂದಿದ್ದಾನೆ, ಇವನು ಉಗ್ರವಾಗಿ ಏನೋ ತಪಸ್ ಮಾಡ್ತಾ ಇದ್ದಾನೆ, ಇವನ ತಪಸ್ಸಿನ ಪರಿಣಾಮವೇ ಇದು, ಇವನು ಯಾವನೋ ಗೊತ್ತಿಲ್ಲ, ಇವನಿಂದ ಇಷ್ಟೆಲ್ಲ ಆಯಿತು. ಹಾಗಾದರೆ ಏನು ಮಾಡಲಿ, ಅವನಿಗೆ ನಾವೇ ಶಿಕ್ಷೆ ಕೊಡುವಂಥ ಶಕ್ತಿ ಅವರಿಗಿತ್ತು. ಬೇಕಿದ್ರೆ ಶಾಪ ಇತ್ಯಾದಿ ಕೊಡಬಹುದವರು, ಬೇಡ. ಯಾಕಂದರೆ ಎಷ್ಟಾದರೂ ಅವನು ಯಾವನೋ ಗೊತ್ತಿಲ್ಲ, ಅವನ ಉದ್ದೇಶವೇನೋ ಗೊತ್ತಿಲ್ಲ. ಮತ್ತೆ
ಇಷ್ಟಕ್ಕೂ ಅವನು ನಮ್ಮ ಹಾಗೆ ಒಬ್ಬ ತಪಸ್ವಿಯಾಗಿದ್ದಾನೆ. ಅವನು ತಪಸ್ಸು ಮಾಡ್ತಾನೆ, ನಾವು ತಪಸ್ಸು ಮಾಡ್ತಾ ಇದ್ದೇವೆ. ನಾವು ತಪಸ್ವಿಗಳಾಗಿ ತಪಸ್ಸು ಮಾಡುವಂಥ ಇನ್ನೊಬ್ಬ ವ್ಯಕ್ತಿಗೆ ನಾವು ಏನಾದರೂ ಹಾನಿ ಮಾಡೋದು, ನಾವಾಗಿ ಶಿಕ್ಷೆ ಕೊಡುವುದು ಸರಿ ಆಗಲಿಕ್ಕಿಲ್ಲ. ಹಾಗಾಗಿ ಏನು ಮಾಡೋಣ? ಹಾಗಿದ್ರೆ ಈ ನಮ್ಮ ಎಲ್ಲ ತಪಸ್ವಿಗಳಿಗೆ, ತಪಸ್ಸು ಮಾಡುವ ಜನರಿಗೆಲ್ಲ ಒಬ್ಬ ಅಧಿದೇವತೆ ಒಬ್ಬ ಇದ್ದಾನೆ. ತಪಸ್ಸು ಅನ್ನುವಂಥ ಒಂದು ಕ್ಷೇತ್ರಕ್ಕೆ ಅವನೇ ಅಧಿದೇವತೆ. ಅವನೇ ಯಾರಂದ್ರೆ ಶಿವ. ಶಿವನೇ ತಪಸ್ಸಿಗೆ ಅಧಿದೇವತೆ. ಅವನೇ ಒಂದು ಪ್ರಿಸೈಡಿಂಗ್ ಡೈಟ್ ಎಂದು ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು, ಅವನು. ಹಾಗಾಗಿ ಆ ಶಿವನಿದ್ದಾನಲ್ಲ, ಅವನಲ್ಲೇ ಹೋಗಿ ನಾವು ಹೇಳಿಕೊಂಡ್ರೆ ಈಗ ತಕ್ಕ ಪರಿಹಾರವನ್ನ ಅವನೇ ನಮಗೆ ಒದಗಿಸ್ತಾನೆ. ಚಿಂತೆ ಇಲ್ಲ. ಆ ಕೆಲಸ ಮೊದಲು ಮಾಡೋಣ, ಆಮೇಲೆ ಉಳಿದ ವಿಚಾರ ತಡ ಮಾಡಬೇಡಿ, ಹೊರಡೋಣ ಅಂತ ಎಲ್ಲರೂ ಹೊರಿದರು. ಬಹಳ ತ್ವರಿತನಿಂದ ಅಲ್ಲಿಂದ ಹೊರಟೇ ಬಿಟ್ರು. ಹೊರಟು ಹತ್ತಿದರು ಹರಗಿರಿಯ, ಆ ಶಿವನಿರುವಂತಹ ಕೈಲಾಸ ಪರ್ವತಕ್ಕೆ ನೇರವಾಗಿ ಹೋಗ್ಬಿಟ್ರು. ಅಲ್ಲಿ ಹೋಗಿ ಆ ರಾಜಮೌಳಿ ಅಂದ್ರೆ, ರಾಜ ಅಂದ್ರೆ ಚಂದ್ರ ಅಂತ ಅರ್ಥ ಇದೆ, ಇಲ್ಲಿ ಚಂದ್ರ ಅಂತ ಅರ್ಥ. ರಾಜಮೌಳಿ ಅಂದ್ರೆ ಚಂದ್ರಶೇಖರ, ಚಂದ್ರಮೌಳಿ ಅಂತ ಹೇಳ್ತೀವಲ್ಲ ಶಿವ. ಅವನನ್ನು ನೋಡಿ ಅಲ್ಲಿ ಹೋಗಿ ಅವನ ಬಳಿಗೆ ಹೋಗಿ ಅಲ್ಲಿ ಹೋಗಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಆಗ ಶಿವ ಪ್ರತ್ಯಕ್ಷನಾಗಿ ಅವರಿಗೆ ಹೇಳಿದ, ಋಷಿಗಳೇ ಹೇಳಿರಿ 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 ಹೇಳಿರೈ ಸಾಕೇಳಿರೈ ಸಾಕು ಹೇಳಿಕೊಳ್ಳಿರಿ ಬಂದ ಕಾರ್ಯವ ಹೇಳಿಯರೆ ಮುನಿಕರವೆದ್ದುದು ನೊಸಲ ಕೈಗಳಲ್ಲಿ ಹೇಳಿ ನೀವು ಹೇಳಿನ್ನು ಹಿರಿಯರು ಹೇಳಿಯನು ತೊಳಗೊಳಗೆ ಗೋಳಿ ಮಸಗಿದುದು ಗೋಳಿ ಮಸಗಿದುದು ಒಬ್ಬ ಮುನಿ ನಿಲ್ಲಿಸಿದನು ತಳತಳವಾ. ಮುನಿಗಳೇ ಹೇಳಿ ಹೇಳಿ ಸಾಕು, ನಮಸ್ಕಾರ ಮಾಡಿ ಸಾಕು. ದಿನನಿತ್ಯವೂ ನನಗೆ ನಮಸ್ಕಾರ ಮಾಡುತ್ತಾ ಇರುವವರೇ ನೀವು, ಮತ್ತೆ ಇಲ್ಲಿ ಬಂದು ಇಷ್ಟೊಂದು ದೀರ್ಘಕಾಲ ದೀರ್ಘದಾಡ ನಮಸ್ಕಾರ ಮಾಡುವ ಅಗತ್ಯವಿಲ್ಲ. ಹೇಳಿ, ಎದ್ದೇಳಿ. ಏನು ಕುಳಿತುಕೊಳ್ಳಿ, ಬಹಳ ದೂರದಿಂದ ಬಂದಿದ್ದೀರಿ, ದಣಿದಿದ್ದೀರಿ, ಕುಳಿತುಕೊಳ್ಳಿ. ಮತ್ತೆ ಬಂದ ಕಾರ್ಯವ ಹೇಳಿ. ಯಾಕಂದ್ರೆ ನೀವಿರುವುದು ಎಲ್ಲಿ? ಎಲ್ಲೋ ತಪೋವನದಲ್ಲಿ, ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರುವಂಥವರು ನೀವು. ಆ ಕೆಲಸವನ್ನು ಬಿಟ್ಟು ಅಲ್ಲಿಂದ ಇಲ್ಲಿಯವರೆಗೆ ನಡೆದು ಬಂದಿದ್ದೀರಲ್ಲ, ಏನೋ ಉದ್ದೇಶವಿಲ್ಲದೆ ಹೀಗೆ ಬರುವವರಲ್ಲ ನೀವು. ಏನು ಕಾರಣ ಬಂದಿದ್ದೀರಿ? ನನ್ನಿಂದ ಏನಾಗಬೇಕಾಗಿದೆ ಹೇಳಿ ಅಂತ ಕೇಳಿದ. ಆಗ ಅವರೆಲ್ಲ ಎದ್ರಂತೆ. ಎದ್ದು ಬಿಟ್ಟು ನೊಸಲ ಕೈಗಳಲ್ಲಿ, ಅಂದರೆ ಬಹುಶಃ ಸಲ್ಯೂಟ್ ಹೊಡೆದ್ರ ಅಂತ ಅರ್ಥವೋ ಏನೋ ಗೊತ್ತಿಲ್ಲ. ನೊಸಲ ಕೈಗಳು ಅಂದರೆ ಹೀಗೆ ಅಲ್ಲ, ಹೆಣೆಯ ಮೇಲೆ ಕೈಯನ್ನು ಇಟ್ಟು ನಮಸ್ಕಾರ ಮಾಡುತ್ತಾ, ಬಹುಶಃ ಹಾಗೇ ಇರಬೇಕು, ಯಾಕಂದ್ರೆ ಸೆಲ್ಯೂಟ್ ಎಲ್ಲ ಆವಾಗ ಇರಲಿಲ್ಲ. ಆಮೇಲೆ ನೊಸಲ ಕೈಗಳಲ್ಲಿ ಹೇಳಿದಂತೆ ಶಿವನಿಗೆ, ಸ್ವಾಮಿ ಹೇಳಬೇಕು ಅಂತ ಇದ್ದಾರೆ, ಆದರೆ ಏನಾಯ್ತು, ಇವರು ಒಂದು ವಿಚಾರ ತೀರ್ಮಾನ ಮಾಡಿಕೊಂಡೇ ಇರಲಿಲ್ಲ. ಬರುವಾಗ ಹೊರಟು ಬಂದ್ಬಿಟ್ಟಿದ್ದಾರೆ. ಯಾರು ಮಾತಾಡಬೇಕು ಶಿವನ ಹತ್ರ? ಶಿವ ಕೇಳ್ತಾ ಇದ್ದಾನೆ ಪ್ರಶ್ನೆ. ಶಿವ ಏನು ಸಾಮಾನ್ಯನೇ, ಅಂಥವನ್ನೇ ಪ್ರಶ್ನೆ ಕೇಳ್ತಾ ಇರುವಾಗ ಅವನಿಗೆ ಉತ್ತರ ಹೇಳಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗ್ತದೆ. ಒಬ್ಬ ತೂಕದ ವ್ಯಕ್ತಿಯೇ ಮಾತಾಡಬೇಕು. ಇವರೆಲ್ಲ ಬಂದಿದ್ದಾರೆ. ಈಗ ಆಯ್ತು ಸ್ವಾಮಿ, ಅವ್ರು ಕೇಳ್ತಾ ಇದ್ದಲ್ಲ, ಹೇಳಿ ಅಂತ ಇವ್ರು ನೀವು ಹೇಳಿ ಸ್ವಾಮಿ, ನೀವು ಹೇಳಿ, ನೀವು ದೊಡ್ಡವರು, ನೀವು ಹೇಳಿ ಅಪ್ಪ. ಈಗ ತಮ್ಮೊಳಗೆ ಗೊಂದಲ, ಯಾರು ಹೇಳಬೇಕು ಅನ್ನೋದೇ ನಿರ್ಣಯ ಮಾಡಿರಲ್ಲ ಪಾಪ ಇವರು. ಗಡಿಬಿಡಿಯಲ್ಲಿ ಹಾಗೆ ಆ ಬಾಧೆಯನ್ನು ತಾಳಲಾರದೆ ಒಂದೇ ಸಮನೆ ಓಡಿ ಬಂದಿದ್ದಾರೆ. ಈಗ ಯಾರು ಹೇಳಬೇಕು ಶಿವನಿಗೆ ಅನ್ನೋದೇ ಒಂದು ಗೊಂದಲ ಆಯ್ತು. ಕೊನೆಗೆ ಯಾರೋ ಒಬ್ಬ ಹೇಳ್ದ, ಆಯ್ತಪ್ಪ ನೀವು ಸುಮ್ಮನಿರಿ, ನಾನು ಹೇಳ್ತೀನಿ, ಸ್ವಲ್ಪ ಸುಮ್ಮನಿರಿ ಅಂತಂದು ಅವರ ಕಳ ನಿಲ್ಲಿಸಿ ಹೇಳ್ದ, ಸ್ವಾಮಿ ಪರಮೇಶ್ವರ, ನಾವು ಏನು ಹೇಳಲಿ ಸ್ವಾಮಿ, ನಾವು ಬಂದದ್ದು ನಮ್ಮ ಪ್ರದೇಶದ ಪಕ್ಕದ ಒಂದು ಸ್ಥಾನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಸ್ವಾಮಿ, ಇತ್ತೀಚೆಗೆ ತಪಸ್ ಮಾಡೋದಕ್ಕೆ ಬಂದಿದ್ದಾನೆ. ಅವನು ನೋಡುವಾಗ ನಮ್ಗೇನೇನೋ ಅನುಮಾನ ಬರ್ತಾ ಇದೆ. ಅವನು ಯಾರೋ ಗೊತ್ತಿಲ್ಲ, ಅವನ ಕುಲ ಗೋತ್ರ ಹಿನ್ನೆಲೆ ಒಂದು ನಮಗೆ ಗೊತ್ತಿಲ್ಲ ಸ್ವಾಮಿ. ನೋಡೋದಕ್ಕೆ ಒಳ್ಳೆ ರಾಜನಾಗಿ ಕಾಣ್ತಾ ಇದ್ದಾನೆ, ರಾಜ ವಂಶದ ವ್ಯಕ್ತಿ ಅನ್ನುವ ಹಾಗೆ ಕಾಣ್ತಾ ಇದ್ದಾನೆ. ಆದ್ರೆ ನಿಜವಾಗಿ ಯಾರೋ ನಮಗೆ ಗೊತ್ತಿಲ್ಲ. ರಾಯನೋ ಮೇಣವನು ರಾವುತ ಪಾಯಕನೋ, ರಾಯನೋ ಮೇಣವನು ರಾವುತ ಪಾಯಕನೋ, ಋಷಿಗೆ ಆಯದಂಗಳ ಗೊಡವೆ ನಮಗೆ ಕದರ ಭೂತಾಟ, ಸಾಯಕದ ಬತ್ತಳಿಗೆ ಚಾಪವಡೆ ಆಯುಧದ ಕುಶೆಬೆರಳ ಜಡೆಗಳ ನಾಯಕದನು ನುಚಿತದ
ಸಂಗದ ತಪಸಿ ಯಹನು ಗೊಂದವನು ರಾಜನೋ ಅಥವಾ ರಾವುತ ಪಾಯಕನೋ ಗೊತ್ತಿಲ್ಲಪ್ಪ. ಒಂದು ವೇಳೆ ಯಾರೋ ಒಬ್ಬ ಯುದ್ಧದಲ್ಲಿ ಭಾಗವಹಿಸುವಂಥ ಯೋಧನಿದ್ದರೂ ಇರಬಹುದು. ಯೋಧರಲ್ಲಿ ಎಷ್ಟೋ ವರ್ಗದವರೆಲ್ಲ ಇರ್ತಾರೆ. ಬಹುಶಃ ಇವನು ರಾವುತ ಇದ್ದರೂ ಇರಬಹುದು. ರಾವುತ ಅಂದರೆ ಕುದುರೆ ಮೇಲೆ ಹತ್ತಿಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡುವವರು ರಾವುತರಂತ ಅವ್ರಿಗೆ ಹೇಳ್ತಾರೆ. ಇನ್ನು ಪಾಯಕ ಅಂದರೆ ಕಾಲಾಳು, ಪಾರಚಾರಿಯಾಗಿಯೇ ಯುದ್ಧ ಮಾಡುವಂಥವರು. ಈ ಹಿಂದೆ ಎಲ್ಲ ಸೇನೆಯಲ್ಲಿ 4 ಅಂಗಗಳಿರ್ತಿದ್ವು. ಚತುರಂಗ ಸೇನೆ ಅಂತ ಕರಿತಾ ಇದ್ರು ಅದನ್ನು. ಯಾವುದಂತಂದ್ರೆ ಒಂದು ಕುದುರೆ, ರಥ, ಆನೆ ಮತ್ತೆ ಕಾಲಾಳು ಅಂತ ಪದಾತಿ ಅಂತ ಕರೀತಾರೆ. ಇವನು ಯಾವುದೋ ಇರಬಹುದು ಇದರೊಳಗೆ, ಗೊತ್ತಿಲ್ಲ, ಯಾವುದೋ ಒಬ್ಬ ಇರಬೇಕು. ಅಷ್ಟೇ ಹೊರತು ಅವ ಋಷಿ ಅಲ್ಲ. ಅಷ್ಟು ಮಾತ್ರ ನಾವು ಖಂಡಿತವಾಗಿ ಹೇಳ್ತೇವೆ, ಋಷಿ ಅಲ್ಲ ಅವ. ಯಾಕೆ? ಋಷಿಗೆ ಆಯುಧಗಳ ಗೊಡವೆ. ಯಾಕಂದ್ರೆ ಋಷಿ ಆಗಿದ್ದರೆ ಅವ ಆಯುಧಗಳನ್ನೆಲ್ಲ ಹಿಡ್ಕೊಳ್ತಾ ಇದ್ದಾನೆ. ಅವನು ಎಲ್ಲ ಆಯುಧ ಹಿಡ್ಕೊಂಡ್ಬಿಟ್ಟಿದ್ದಾನೆ. ನಮಗೆ ಕದರ ಭೂತಾಟ ನಮ್ಮಂಥವರಿಗೆ ಋಷಿಗಳಿಗೆ ಆಯುಧದ ಗೊಡವೆ ಯಾಕೆ? ಆಯುಧವನ್ನು ಹಿಡ್ಕೊಳ್ಳುವಂಥ ಅಗತ್ಯ ಏನಿದೆ ಸ್ವಾಮಿ? ತಪಸ್ಸು ಮಾಡುವವರಿಗೆ ಆಯುಧ ಯಾಕೆ ಬೇಕು? ಆದರೆ ಅವನು ಎಲ್ಲ ಆಯುಧವನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ. ಒಂದೆರಡಲ್ಲ, ಸಾಯಕದ ಬತ್ತಳಿಗೆ, ಬಾಣದಿಂದ ತುಂಬಿದಂತಹ ಬತ್ತಳಿಕೆಯನ್ನು ಬೆನ್ನಿಗೆ ಕಟ್ಕೊಂಡಿದ್ದಾನೆ. ಆಮೇಲೆ ಹೆಗಲ ಮೇಲೆ ಒಂದು ಬಿಲ್ಲಿದೆ. ಆಮೇಲೆ ಅಡಾಯುಧ ಅಂತ ಇನ್ನೊಂದು ಆಯುಧ ಇದೆ. ಅದಲ್ಲದೆ ಸೊಂಟದಲ್ಲಿ ಒಂದು ಕಠಾರಿ, ಒಂದು ಖಡ್ಗವನ್ನು ಸಿಕ್ಕಿಸಿಕೊಂಡಿದ್ದಾನೆ. ಇಷ್ಟೆಲ್ಲ ಇಟ್ಕೊಂಡು ಮತ್ತೇನು ಮಾಡ್ತಾ ಇದ್ದಾನೆ ಗೊತ್ತೇ ಸ್ವಾಮಿ? ಅಯ್ಯೋ, ಅಷ್ಟೆಲ್ಲ ಕುಶವೇರಳ ಇದೆಲ್ಲ ಇದೆ. ಆದರೆ ನಾವೆಲ್ಲ ಇಟ್ಕೊಳ್ಳುವ ಹಾಗೆ ಆ ಪವಿತ್ರ ಅಂತ ಒಂದು ಇರ್ತದೆ, ಇದ್ರು ದರ್ಬೆಯಿಂದ ಮಾಡಿದಂಥ ಪವಿತ್ರ, ಅದನ್ನು ಕಟ್ಕೊಂಡಿದ್ದಾನೆ. ಅದು ಋಷಿಗಳಿಗೆ ಬೇಕಾದ್ದೆ, ಅದನ್ನು ಇಟ್ಕೊಂಡಿದ್ದಾನೆ. ಜಟ್ಟೆ ಬೇರೆ ಬಿಟ್ಟಿದ್ದಾನೆ, ಅದೆಲ್ಲ ಉಂಟು. ಈ ಕಡೆ ನೋಡಿದ್ರೆ ಋಷಿಯಾಗಿ ಕೆಲವೆಲ್ಲ ಅವನ ಲಕ್ಷಣಗಳಿವೆ. ಆ ಕಡೆ ನೋಡಿದ್ರೆ ಎಲ್ಲ ಬೇಡದೇ ಇರುವುದೆಲ್ಲ ಆಯುಧಗಳು ಏನೋ ಇಟ್ಕೊಂಡಿದ್ದಾನೆ. ಇಂಥವನಮ್ಮ ಏನಂತ ಕರಿಬೇಕು ನಮಗಂತೂ ಅರ್ಥವಾಗ್ತಾ ಇಲ್ಲ ಸ್ವಾಮಿ. ಅವನು ಒಂದಕ್ಕೊಂದು ಸಂಬಂಧ ಇಲ್ಲ. ಅವನ ವೇಷಕ್ಕೂ ಅವನ ಕರ್ಮಕ್ಕೂ ಅವನು ಮಾಡುವಂಥ ಕಾರ್ಯಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಎಂಥ ವ್ಯಕ್ತಿಯು ನಮ್ಗೆ ಅರ್ಥವಾಗ್ತಾ ಇಲ್ಲ. ಅಂತ ಒಬ್ಬ ತಪಸ್ವಿ ಬಂದಿದ್ದಾನೆ ಸ್ವಾಮಿ ಅಂತಂದ್ರು ಅವರು. ಶಿವ ಕೇಳ್ದ, ಸರಿಯಪ್ಪ ಅವನು ಬಂದಿದ್ದಾನೆ ಅಲ್ಲಿಗೆ, ಸರಿ, ನೀವ್ಯಾಕೆ ಇಲ್ಲಿಗೆ ಬಂದದ್ದೀಗ? ಅದಕ್ಕೆ ಅವರಂದ್ರು, ಸ್ವಾಮಿ ಅವನ ವಿಚಾರವೇ ಹೇಳಬೇಕು ಅಂತ ನಾವು ಬಂದದ್ದು. ಆದ್ರೆ ಹೆಚ್ಚಿಗೆ ಹೇಳಿದ್ರೆ ಏನ್ ತಿಳಿತಾರೋ ಜನ ನಮ್ಗೆ ಗೊತ್ತಿಲ್ಲ. ಆಡಿದೊಡೆ ನಾವು ಮುನಿಗ ಸೂಯವ ಮಾಡಿಗ ಮರುಗಳಿಂದು ನಿಮ್ಮಡಿಗಾಡದಿದ್ದರೆ ಬಿಸಿಲ ರಾಶಿಯ ನುರಿಯ ಸೂತಕವ ಕೂಡಿತೆಮ್ಮಯ ನಿತ್ಯ ವಿಧಿ ಕೂಡಿತೆಮ್ಮಯ ನಿತ್ಯ ವಿಧಿ ತಪಗೇಡಿಯನು ಬಿಡದೆಪ್ಪಿಸಿ ತಪಗೇಡಿಯನು ಬಿಡಿದೆಪ್ಪಿಸಿ ಯಮಗೆಡೆ ಮಾಡಿಕೊಡಬೇಕೆಂದು ಮತ್ಯರಗಿದನು ಶಿವ ಪದಕ್ಕೆ. ಸ್ವಾಮಿ ಅದನ್ನು ಹೇಗೆ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿದ್ರೆ ತಪ್ಪಭಿಪ್ರಾಯ ಬರೋದಕ್ಕೆ ಸಾಧ್ಯ ಉಂಟು. ಕೇಳಿ ನಾವು ಋಷಿಗಳು ತಪಸ್ ಮಾಡುವವರು ಇನ್ನೊಬ್ಬ ತಪಸ್ ಮಾಡುವಂಥ ವ್ಯಕ್ತಿಯ ಬಗ್ಗೆ ನಾವೇನಾದರೂ ದೂರು ಹೇಳಿದೆವು ಅಂತಾದರೆ ಇವರಿಗೆ ಹೊಟ್ಟೆ ಕಿಚ್ಚವನ ಮೇಲೆ ಅವನೇನೋ ಬಹಳ ಜೋರಾದ ಉಗ್ರವಾದ ಬಲವಾದ ತಪಸ್ ಮಾಡ್ತಾ ಇದ್ದಾನೆ, ಅವನು ಇಷ್ಟಾರ್ಥ ಸಿದ್ಧಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವರೆಲ್ಲ ಹೊಟ್ಟೆ ಕಿಚ್ಚಿಂದ ಬಂದು ಹೇಳ್ತಾ ಇದ್ದಾರೆ ಅಂತ ಜನ ಭಾವಿಸಬಹುದು. ಆಡಿದೊಡೆ ಹೀಗೆ ನಾವು ಹೇಳಿದ್ರೆ ಇಂಥ ಭಾವನೆ ಬರಬಹುದು. ಹೇಳದೆ ಉಳಿದ್ರೆ ಅಯ್ಯೋ ನಮ್ಮ ಕಷ್ಟ ನಮಗೆ ಅರ್ಥ, ನಮಗೆ ಗೊತ್ತು. ಏನಾಗಿದೆ ಗೊತ್ತೇ? ಅವನ ಒಂದು ತಪಸ್ಸಿನಿಂದ ಉಗ್ರವಾದ ಜ್ವಾಲೆ ಹೊರ ಹೊಮ್ಮುತ್ತಾ ಇದೆ. ಆ ಜ್ವಾಲೆಗೆ ಸಿಕ್ಕಿ ನಾವೆಲ್ಲ ಬಹಳವಾಗಿ ಬೆಂದು ಸೀಕರಿಯಾಗಿ ಹೋಗ್ತಾ ಇದ್ದೇವೆ. ಇಂಥ ಸ್ಥಿತಿ ಉರಿಯ ಸೂತಕವ ಕೂಡಿತೆಮ್ಮಯ ನಿತ್ಯವಿಧಿ. ನಮ್ಮ ನಿತ್ಯವಿಧಿ ಏನಿದೆ, ಈ ಒಂದು ನಿತ್ಯವಿಧಿ ಯಾರೆಲ್ಲ ಇಟ್ಕೊಂಡಿರ್ತಾರೆ, ಪೂಜೆ ಜಪ ಇತ್ಯಾದಿಗಳು, ಈ ಸೂತಕರ ಸಮಯದಲ್ಲಿ ಅವರು ಮಾಡುವುದಿಲ್ಲ ಅದನ್ನು. ಸೂತಕ ಅಂದರೆ ಯಾರಾದರೂ ಅವ್ರ ಸಂಬಂಧಿಕರು ಮನೆಯವರು ತೀರಿಕೊಂಡಾಗ ಆ ಸೂತಕ ಅಂತ ಹೇಳ್ತೀವಿ ನಾವು ಅದನ್ನು. ಆ ಸಂದರ್ಭದಲ್ಲಿ ಜಪ ಈ ಪೂಜೆ ಎಲ್ಲ ಒಂದು ಸ್ವಲ್ಪ ದಿವಸ ಬಿಡ್ತಾರೆ ಅದನ್ನು. ಈಗ ನಮ್ಮ ಸ್ಥಿತಿ ಹಾಗೆ ಆಗಿದೆ. ಯಾರೂ ಸಾಯಿಲ್ಲ, ನಮ್ಮ ಪೈಕಿ ಯಾರೂ ಸತ್ತಿಲ್ಲ. ಸಾಯದೇ ಇದ್ರೂ ಕೂಡ ಈ ಒಂದು ಆ ವ್ಯಕ್ತಿಯ ಆ ತಪದಿಂದ ಹೊರಡುವಂಥ ಜ್ವಾಲೆ ಇದೆಯಲ್ಲ, ಆ ಜ್ವಾಲೆಯೇ ಒಂದು ಸೂತಕದ ಹಾಗೆ ನಮ್ಮ ಪಾಲಿಗೆ ಪರಿಣಮಿಸಿಬಿಟ್ಟಿದೆ. ನಮ್ಮ ನಿತ್ಯವಿಧಿ ಎಲ್ಲ ಹೊರಟೋಗ್ಬಿಟ್ಟಿದೆ. ಅಂಥ ಸ್ಥಿತಿಯಲ್ಲಿ ನಾವು ಇದ್ದೇವೆ ಸ್ವಾಮಿ. ನಾವು ಇನ್ನೇನು ಹೆಚ್ಚಿಗೆ ಏನೂ ಕೇಳುವುದಿಲ್ಲ ನಿನ್ನ ಹತ್ರ. ಆ ತಪಗೇಡಿಯನ್ನು ಬಿಡದೆ ಎಬ್ಬಿಸಿ. ತಪಸ್ಸನ್ನು ಕೆಡಿಸ್ತಾ ಇದ್ದಾನಲ್ಲ ಆ ವ್ಯಕ್ತಿ ಯಾರೋ ನಮ್ಗೆ ಗೊತ್ತಿಲ್ಲ. ನೀವು ಬೇಕಾದ್ರೆ ಅವನ ಮೇಲೆ ನಮ್ಗೆ ಯಾವ ದ್ವೇಷವೂ ಇಲ್ಲ.
ಅವನಿಗೆ ಏನು ಬೇಕಾದರೂ ಕೊಡು, ನೀನು ನಮ್ಮ ಚಿಂತೆ ಇಲ್ಲ. ಆದರೆ ಅವನು ಹೇಗಾದರೂ ಮಾಡಿ ಅಲ್ಲಿಂದ ಎಬ್ಬಿಸಿ ನಮ್ಮ ಒಂದು ಆ ತಪೋವನ ಇದೆಯಲ್ಲ, ನಮಗೆ ತಿರುಗಿ ಅಲ್ಲಿ ಸುಖವಾಗಿ ತಪಸ್ಸು ಮಾಡುವಂಥ ವಾತಾವರಣ ಅಲ್ಲಿ ಉಂಟಾಗುವಾಗ ಮಾಡಬೇಕು. ಅಷ್ಟೊಂದು ಸಾಕು ನಮಗೆ. ಯಮಗೆ ಎಡೆ ಮಾಡಿ ಕೊಡಬೇಕು, ನಮ್ಮ ತಪಸ್ಸಿಗೆ ಅನುಕೂಲ ಮಾಡಿ ಕೊಡು, ಅವನನ್ನು ಎಬ್ಬಿಸು ಸ್ವಾಮಿ, ಏನಾದರೂ ಮಾಡು, ಇಷ್ಟು ಮಾಡಿದ್ರೆ ಸಾಕು ಅಂತ ಕೇಳಿದ ಆ ಮುನಿ. ಆಗ ಶಿವ ಅಂದ, ಶಿವನಿಗೆ ಗೊತ್ತಿಲ್ಲ ಅಂತ ಹೇಳಲ್ಲ, ಎಲ್ಲ ಗೊತ್ತಿದೆ. ಇವು ಯಾಕೆ ಬಂದಿದ್ದಾರೆ ಗೊತ್ತಿದೆ, ಎಲ್ಲ ಏನು ನಡೀತದೆ ಎಲ್ಲ ಗೊತ್ತೇ ಇದೆ. ಆದರೂ ಹೇಳ್ದ, ಗೊತ್ತಿಲ್ಲದವ್ರ ಥರ ಹೇಳ್ದ, ನಾಟಕ ಇದೊಂದು ಹೇಳ್ದ. ಅರ್ಥ ಆಯ್ತು ನನಗೆ, ಅರಿದೆ ನಂಜದಿರಿ ಹುಯ್ಯನ ಬರಿದೆ ತಂದಿರಿ, ನಿಮ್ಮ ಗೆಲುವಿಂಗೆರಗುವವನಲ್ಲ ಬೇರಿಹುದಾತನಂಗವಣೆ ಅರುಹಲೇಕೆ ಭವೋತ್ತಪೋವನ ನೆರೆ ನಿಮಗೆ ನಾನವನ ನೆಬ್ಬಿಸಿ ತೆರಹ ಮಾಡಿಸಿಕೊಡುವೆ, ಅವನ ನೆಬ್ಬಿಸಿ ತೆರಹ ಮಾಡಿಸಿಕೊಡುವೆ ಎಂದನು ನಗುತ ಶಶಿಮೌಳಿ. ಆಗ ಶಿವಂದ, ಅರ್ಥ ಆಯ್ತು ಕೇಳಿದೆ, ಚಿಂತೆ ಮಾಡಬೇಡಿ, ನೀವು ಅಂಜದಿರಿ, ಹೆದರಬೇಕಾದಂಥ ಕಾರಣವೇನು ಇಲ್ಲ. ಹುಯ್ಯಲ ಬರಿದೇ ತಂದಿರಿ, ಸುಮ್ಮನೆ ಎಷ್ಟು ದೂರ ಬಂದಿರಲ್ಲಪ್ಪ ಈ ಒಂದು ಸಣ್ಣ ವಿಚಾರಕ್ಕೆ, ದೂರನ ಇಲ್ಲಿವರೆಗೆ ತಂದಿರಲ್ಲ, ಅಗತ್ಯ ಇರಲಿಲ್ಲ. ಯಾಕಂದ್ರೆ ಸ್ವಲ್ಪ ಸಮಯ ನೀವು ಕಾದಿದ್ರೆ ನಾನಾಗಿ ಅವನನ್ನು ಎಬ್ಬಿಸುವವನಿದ್ದೆ ಅಲ್ಲಿಂದ. ಅದು ಈಗಾಗಲೇ ಆಗುವಂಥ ಕಾರ್ಯ ಅದು. ನೀವು ಅಷ್ಟರಲ್ಲಿ ಓಡಿ ಬಂದಿದ್ದೀರಿ, ಪಾಪ ಬೇಡ ಇತ್ತು. ಮತ್ತೆ ನಿಮ್ಮ ಆತಂಕ ಏನು? ನಿಮ್ಮ ತಪಸ್ಸಿಗೆ ವಿಘ್ನ ಉಂಟು ಮಾಡ್ತಾನೆ ಅವನು, ನಿಮ್ಮ ತಪಸ್ಸು ಸಿದ್ಧಿ ಆಗದೇ ಇದ್ದ ಹಾಗೆ ನಿಮಗೆ ತೊಂದರೆ ಕೊಡ್ತಾನೆ ಅಂತ ಮಾತ್ರ ಭಾವಿಸಬೇಡಿ. ಅದು ಅವನ ಉದ್ದೇಶವಲ್ಲ. ಬೇರೆ ಆತನ ಅಂಗಮಣೆ, ಅವನ ಉದ್ದೇಶವೇ ಬೇರೆ ಇದೆ. ಅದೆಲ್ಲ ನಿಮಗೆ ನಾನು ಹೇಳುವ ಅಗತ್ಯ ಇಲ್ಲ, ನಿಮಗೆ ತಿಳಿದಂಥ ಕುತೂಹಲವೂ ಇಲ್ಲ. ಕೇಳಿ ಋಷಿಮುನಿಗಳು ನೀವು, ನಿಮ್ಮ ಕೆಲಸ ನಿಮಗೆ. ಆದ್ದರಿಂದ ನಿಮಗೇನು ತೊಂದರೆ ಆಗುವುದಿಲ್ಲ. ನಿಮ್ಮ ತಪೋವನವನ್ನು ನಾನು ನಿಮಗೆ ಖಂಡಿತ ಕೊಡಿಸ್ತೇನೆ. ನಿಮ್ಮ ತಪೋವನ, ಆ ತಪೋವಾಸ ಮಾಡುವಂಥ ಪ್ರದೇಶ ಅದು ನಿಮ್ಮದೇ, ಅದು ಇನ್ಯಾರಿಗೂ ಸಿಗುವುದಿಲ್ಲ, ಇನ್ಯಾರಿಂದಲೂ ನಿಮಗೆ ಆ ಬಗ್ಗೆ ತೊಂದರೆ ಬರುವುದಿಲ್ಲ. ಅವನನ್ನು ನಾನು ತೆರಹ ಮಾಡಿಸಿಕೊಡುವೆ, ಅಂದರೆ ವೆಕೇಟ್ ಮಾಡಿಸ್ತೇನೆ. ಅಲ್ಲಿಂದ ನಾವು ಹೇಳ್ತೇವಲ್ಲ, ಆ ಒಂದು ಮನೆಯಿಂದ ವೆಕೇಟ್ ಮಾಡಿಸಿ ಅಲ್ಲಿಂದ ಖಾಲಿ ಮಾಡಿಸಿ ಆ ಮನೆಯನ್ನು, ಆ ಸ್ಥಳವನ್ನು ಅವನಿಂದ ಖಾಲಿ ಮಾಡಿಸಿ ನಿಮಗೆ ಕೊಡ್ತೇನೆ. ನಿಮ್ಮ ಸ್ಥಾನಕ್ಕೆ ಯಾವುದೇ ರೀತಿಯ ಕುಂದು ಕೊರತೆ ಉಂಟಾಗದಿದ್ದಾಗ ನಾನು ನೋಡ್ಕೊಳ್ತೇನೆ. ಅಲ್ಲಿ ತಪಸ್ಸನ್ನು ಮುಂದುವರಿಸುವುದಕ್ಕೆ ಯಾವ ಆತಂಕವಾಗದಿದ್ದಾಗ ನಾನು ಏರ್ಪಾಡು ಮಾಡ್ತೇನೆ, ಚಿಂತೆ ಮಾಡಬೇಡಿ ತೆರಹ ಅಂತ ನಗುತ್ತಾ ಹೇಳಿದರಂತೆ. ಅಂತ ಹೇಳಿ ಆಮೇಲೆ ಅಷ್ಟಾದರೂ ಅವರು ನಿಂತೇ ಇದ್ರು. ಏನೋ ನಾವು ಕೇಳ್ತಾ ಇದ್ದಾನೆ, ಯಾವಾಗ ಮಾಡ್ತಾನೆ ಏನು ಗೊತ್ತಿಲ್ವಲ್ಲಪ್ಪ, ಯಾವಾಗ ಮಾಡ್ತಾನೆ, ಇನ್ನೂ 10 ದಿವಸ ಹೋಗ್ಬಿಟ್ರೆ ಅಲ್ಲಿ ಹೋಗುವಾಗ ನಾವು ಮತ್ತೆ ತಿರುಗಿ ಇದೇ ಅನುಭವ ಆಗ್ತಾರೆ ನಮಗೆ, ಅದನ್ನ ಅನುಭವಿಸ್ಬೇಕಲ್ಲ ಅಂತ ನಿಂತೇ ಇದ್ರು ಪಾಪ ಅವರು. ಆವಾಗ ಹೇಳ್ದ, ಹೇಳಿ ನೀವು ಆಶ್ರಮಕ್ಕೆ ಹೋಗಿ, ಹೇಳಿ ನೀವು ಆಶ್ರಮಕ್ಕೆ ಹೋಗಿ, ಹೇಳಿ ನೀವು ಆಶ್ರಮಕ್ಕೆ ಹೋಗಿ, ಚಡಾಳಿಸದು ಮುನಿವರನ ತಪ ಇನ್ನೇಳಿದಿಟ ಭಯವಿಲ್ಲವೆಂದು ಕರಾಂಬುಜವನೆಗರಿ ಬೀಳು ಕೊಟ್ಟನು ಸಕಲ ಮುನಿ ಜನ ಜಾಲವನು. ಕರೇ ಭೂತ ನಿಕರವಾ, ಕರೇ ಭೂತ ನಿಕರವ ಮೇಳವಿಸ ಹೇಳೆಂದು ನಂದೀಶ್ವರಗೆ ನೇಮಿಸಿದ. ಹೇಳಿ ಹೋಗಿ, ನೀವು ನಿಮ್ಮ ಆಶ್ರಮಕ್ಕೆ ಹೋಗಿ, ಚಿಂತೆ ಮಾಡಬೇಡಿ, ನಾನು ನೋಡಿಕೊಳ್ತೇನೆ, ಇನ್ನು ಮುಂದೆ ಅವನಿಂದ ಯಾವ ತೊಂದರೆ ಆಗುವುದಿಲ್ಲ ಅಂತ ಮತ್ತೊಂದು ಸಲ ಹೇಳಿ ಕರಾಂಬುಜವ ನಗೈ ಅಭಯ ಹಸ್ತವನ್ನು ತೋರಿಸಿ ಅವರನ್ನು ಕಳುಹಿಸಿಕೊಟ್ಟ ಮೇಲೆ ಶಿವ ಯೋಚನೆ ಮಾಡಿದ. ಈಗ ಮೊದಲೇ ಯೋಚನೆ ಮಾಡಿದ್ದಾಮ, ಆದ್ದರಿಂದ ಅರ್ಜುನನಿಗೆ ಈಗ ಅನುಗ್ರಹ ಮಾಡುವಂಥ ಸಮಯ ಬಂತು. ಅವನ ತಪಸ್ಸಿಗೆ ತಕ್ಕ ಫಲವನ್ನು ಅವನಿಗೆ ಕೊಡಬೇಕಾದರೆ ಮೊದಲು ಹೀಗೆ ಕೊಡುವುದಲ್ಲ, ಅದಕ್ಕೆ ಬೇರೆ ಒಂದು ರೀತಿಯಲ್ಲಿ ಅದನ್ನು ಮಾಡಬೇಕು. ನೇರವಾಗಿ ಹೋಗಿ ಸಾಮಾನ್ಯವಾಗಿ ತಪಸ್ಸು ಮಾಡಿದ ತಕ್ಷಣ
ಅವನ ತಪಸ್ಸು ಫಲ ಆಗುವ ಕಾಲಕ್ಕೆ ಸರಿಯಾಗಿ ದೇವರು ಹೋಗಿ ಎದುರು ನಿಂತ್ಕೊಂಡು ನಿಂಗೆ ಏನು ಬೇಕಪ್ಪ ಅಂತ ಕೇಳುವಂಥ ಕ್ರಮ ಉಂಟು. ಆದರೆ ಇವನು ಯೋಚನೆ ಮಾಡಿದ, ಈ ಸಂದರ್ಭದಲ್ಲಿ ಹಾಗಲ್ಲ, ಹಾಗೆ ಮಾಡಬಾರ್ದು. ಯಾಕಂತಂದರೆ ಇಲ್ಲಿ ಅರ್ಜುನ ಕೇಳ್ತಾ ಇರುವುದು ಒಂದು ಸಾಮಾನ್ಯ ವಸ್ತು ಅಲ್ಲ, ಪಾಶುಪತಾಸ್ತ್ರ. ಪಾಶುಪತ ಅಂದರೆ ಪಶುಪತಿ ಅಂದರೆ ಶಿವನ ಹೆಸರದು. ಪಾಶುಪತ ಅಂದರೆ ಶಿವನ ಎಲ್ಲ ಶಕ್ತಿಯನ್ನು ಒಳಗೊಂಡಂಥ ಒಂದು ಅದ್ಭುತವಾದ, ಪ್ರಪಂಚದಲ್ಲೇ ಅಮೋಘವಾದ ಒಂದು ಅಸ್ತ್ರ. ಅದು ಸಾಮಾನ್ಯರ ಕೈಗೆ ಸಿಕ್ಕುವಂಥದ್ದು ಅಲ್ಲ, ಅದು ಮುಟ್ಲೂಬಾರದು ಸಾಮಾನ್ಯರು, ಅಂಥ ಒಂದು ವಸ್ತು ಅದು. ಅಂಥ ಒಂದು ಅಮೋಘವಾದ ವಸ್ತುವನ್ನು ಇವನು ಕೇಳ್ತಾ ಇದ್ದಾನೆ. ಅಂಥದ್ದನ್ನು ಪಡೆಯುವುದಕ್ಕೆ ಇವನಿಗೆ ಯೋಗ್ಯತೆ ಇದೆಯಂತ ಮೊದಲು ಪರೀಕ್ಷೆ ಮಾಡಿ ಆಮೇಲೆ ಅದನ್ನು ಕೊಡಬೇಕು ಅಂತ ಅದು ಒಂದು ನಿರ್ಧಾರ ಮಾಡಿದ. ನೇರವಾಗಿ ಹೋಗಿ ಕೊಡುವುದಲ್ಲ, ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡುವುದು ಸರಿ, ಆದರೆ ಯಾಕಪ್ಪ ಪರೀಕ್ಷೆ ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ದೇವರಿಗೆ ಗೊತ್ತಿಲ್ವೇ ಅರ್ಜುನನ ಅರ್ಹತೆ ಏನು, ಯೋಗ್ಯತೆ ಎಷ್ಟು ಅನ್ನೋದನ್ನು ಶಿವನಿಗೆ ಗೊತ್ತಿಲ್ವೇ? ಅವನಿಗೆ ಗೊತ್ತಿದ ಮೇಲೆ ಯಾಕಪ್ಪ ಮತ್ತೆ ಪರೀಕ್ಷೆ ಅಂತೇಳಿ ಸುಮ್ಮನೆ ಬೇಡದ ಕೆಲಸ ಅಂತಂದರೆ, ಪರೀಕ್ಷೆ ಅನ್ನೋದು ಯಾವಾಗ ಮಾಡೋದು ಯಾರಿಗೋಸ್ಕರ ಅಂತಂದರೆ ಅವನಿಗೋಸ್ಕರ ಅಲ್ಲ, ಅದು ಲೋಕಕ್ಕೋಸ್ಕರ, ಲೋಕಕ್ಕೆ ತಿಳಿಯುವುದಕ್ಕೋಸ್ಕರ ಮಾಡುವಂಥ ಪರೀಕ್ಷೆ. ಈಗ ಒಂದು ಶಾಲೆಯಲ್ಲಿ ಒಂದು ತರಗತಿಯಲ್ಲಿ ಒಂದಷ್ಟು ಜನ ಹುಡುಗರು ಪಾಠ ಓದ್ತಾ ಇರ್ತಾರೆ. ಅಲ್ಲಿರುವಂಥ ಗುರುಗಳಿಗೆ, ಶಿಕ್ಷಕರಿಗೆ, ಉಪಾಧ್ಯಾಯರಿಗೆ ಈ ಹುಡುಗರು ಯಾರ್ಯಾರು ಎಂಥವರು ಅವರ ಯೋಗ್ಯತೆ ಎಲ್ಲ ಗೊತ್ತಿರ್ತಾರೆ. ಸಾಮಾನ್ಯವಾಗಿ ಚೆನ್ನಾಗಿ ಓದುವವರು ಯಾರು, ಮತ್ತು ದಡ್ರು ಯಾರು, ಯಾರ್ಯಾರು ಮುಂದಿನ ವರ್ಷ ಮುಂದಿನ ಕ್ಲಾಸಿಗೆ ಮುಂದಿನ ತರಗತಿಗೆ ಹೋಗುವವರು ಯಾರು, ಹೋಗಬೇಕಾದವರು ಯಾರು, ಇರಬೇಕಾದವರು ಇದೇ ತರಗತಿಯಲ್ಲಿ ಮುಂದುವರಿಬೇಕಾದವರು ಯಾರು ಎಲ್ಲ ಗೊತ್ತಿದೆ. ಆದರೂ ಕೂಡ ವರ್ಷದ ಅಂತ್ಯದಲ್ಲಿ ಒಂದು ಪರೀಕ್ಷೆ ಅಂತ ಮಾಡ್ತಾರೆ. ಪರೀಕ್ಷೆ ಮಾಡದೆ ಹಾಗೇನೆ ಕೆಲವರನ್ನ ಮುಂದಕ್ಕೆ ತರಗತಿ ಕಳಿಸಿಕೊಡೋದು, ಕೆಲವರನ್ನು ಇಲ್ಲೇ ಉಳಿಸ್ಕೊಂಡ್ಬಿಟ್ರೆ ಏನಾಗ್ತಾರೆ, ಬಂದು ಕೇಳ್ತಾ ಇರ್ತಾರೆ ತಂದೆ ತಾಯಿಗಳು ಯಾರು ಬಂದು, ಏನಪ್ಪ ಸ್ವಾಮಿ ಮಾಸ್ಟ್ರ ಏನಾಗಿದೆ ನಮ್ಮ ಹುಡುಗನಿಗೆ, ಯಾಕೆ ನೀವು ಏನು ಈ ವರ್ಷ ಅದೇ ತರಗತಿಯಲ್ಲಿ ಇಟ್ಟಿದ್ದೀರಂತೆ, ಪಕ್ಕದ ಮನೆ ಹುಡುಗನ್ನ ಮುಂದಿನ ತರಗತಿ ಹಾಕಿದ್ದೀರಂತೆ, ಅವನು 4 ಗಂಟೆ ಓದ್ತಾ ಇದ್ದ, ನನ್ನ ಮಗನು 4 ಗಂಟೆ ಓದ್ತಾ ಇದ್ದ, ನಾನು ನೋಡಿದ್ದೇನೆ ಏನು ಅಂತ. ಆಗ ಅದಕ್ಕೋಸ್ಕರ ಪರೀಕ್ಷೆ, ಒಂದು ಪರೀಕ್ಷೆ ಅಂತ ಒಂದು ಮಾಡಿಬಿಟ್ರೆ ಆ ಪರೀಕ್ಷೆಯಲ್ಲಿ ಉತ್ತರ ಬರೆದದ್ದು ಒಂದು ಇರ್ತಲ್ಲ, ಅದ್ರಲ್ಲಿ ಅಂಕ ಎಷ್ಟು ಬಂದಿದೆ ಇರುತ್ತಲ್ಲ, ತೋರಿಸಿಬಿಟ್ಟು ನೋಡಿಯಪ್ಪ ನಿಮ್ಮ ಮಗ ನೋಡಿದ ಪರೀಕ್ಷೆ ಬರೆದ ಉತ್ತರ ಪಡೆದಂಥ ಅಂಕ ಇಲ್ಲಿದೆ, ಆ ಹುಡುಗ ಪಡೆದಂಥ ಅಂಕ ಉತ್ತರ ಇಲ್ಲಿದೆ, ನೋಡಿ ವ್ಯತ್ಯಾಸ ಏನಿದೆ ನೋಡಿ ಅಂತ ಅಂದ್ಬಿಟ್ರೆ ಅವಾಗ ಅವನ ಮುಖಕ್ಕೆ ಹಿಡಿದು ಬಿಟ್ರೆ ಆಯ್ತು, ಅಲ್ಲಿಗೆ ಅವನು ಹೋಗ್ತಾನೆ. ಇಲ್ಲಿಯೂ ಅಷ್ಟೇ ಅರ್ಜುನ ಕೇಳ್ತಾ ಇರೋದು ಮಹಾ ಒಂದು ವಸ್ತು, ಸಾಮಾನ್ಯವಾದದಲ್ಲ, ಅಮೋಘವಾದಂಥ ಪಾಶುಪತಾಸ್ತ್ರ. ಅದನ್ನು ನಾಳೆ ದಿವಸ ಇನ್ನೊಬ್ಬ ಶಿವನ ಭಕ್ತ ಬಂದು, ನಾನು ನಿನ್ನ ಭಕ್ತನಲ್ವೇ ಸ್ವಾಮಿ, ಅರ್ಜುನನಿಗೆ ಕೊಟ್ಟಿದ್ದಿ, ನನಗೆ ಯಾಕೆ ಕೊಡೋದಿಲ್ಲ ನೀನು, ಪಕ್ಷಪಾತ ಮಾಡ್ತಾ ಇದ್ದೀಯ ಅಂತಂದರೆ ಅದಕ್ಕೆ ಉತ್ತರ ಕೊಡಬೇಕಲ್ಲ ಶಿವ. ಅದಕ್ಕೋಸ್ಕರ ಲೋಕಮುಖಕ್ಕೆ ತೋರಿಸಬೇಕು ಅರ್ಜುನನ ಯೋಗ್ಯತೆ ಎಷ್ಟು, ಎಂಥ ಯೋಗ್ಯವಂತ ಅನ್ನೋದನ್ನು ತೋರಿಸಬೇಕಾದ್ರೆ ಅದಕ್ಕೆ ಏನಾದರೂ ಒಂದು ಪರೀಕ್ಷೆ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡಿದ ಶಿವ. ಆ ಪರೀಕ್ಷೆ ಮಾಡೋದು ಯಾವ ರೀತಿ ಅಂತ ಯೋಚನೆ ಮಾಡಿ ಅವನ ಬಂಟ ವಾಹನ ನಂದಿ ಇದ್ದಾನಲ್ಲ, ಬಸವ ಅಂತ ನಾವೇನು ಹೇಳ್ತೀವಿ, ನಂದಿಯನ್ನು ಕರೆದ. ನಂದಿ ಬಾ ನೋಡಪ್ಪ, ಆ ಶಿವನಿಗೆ ಬೇಕಾದಷ್ಟು ಭಕ್ತರು, ಅಂದರೆ ಮುಖ್ಯವಾಗಿ ಅವರೆಲ್ಲ ಭೂತ ಗಣಗಳು ಅಂತ ನಾವು ಕರಿತೇವೆ. ನಂದಿ, ಭೃಗುಟಿ, ವೀರಭದ್ರ, ಆ ಗಣಗಳೆಲ್ಲ ಅನೇಕ ಜನ ಅವನ ಜೊತೆಯಲ್ಲೇ ಇರ್ತಾರಂತೆ, ಶಿವನ ಜೊತೆಯಲ್ಲಿ ಕೈಲಾಸದಲ್ಲಿ. ಅವರೆಲ್ಲ ಅವನ ಅನುಯಾಯಿಗಳು. ಅವರೆಲ್ಲ ಇಲ್ಲಿದ್ದಾರೆ, ಅವರನ್ನೆಲ್ಲ ಕರೆಸಪ್ಪ ಒಂದ್ಸಲ ಇಲ್ಲಿಗೆ ಅಂತಂದ. ಮತ್ತೆ ಕರೆಸೋದು ಹೇಗೆ ಗೊತ್ತೇ, ಅದಕ್ಕೊಂದು ಕ್ರಮ ಇದೆ. ಏನು ಅಂತಂದ್ರೆ ಇದು ಅರಸ ಕೇಳಿ ಬೇಂಟ. ಅರಸ ಕೇಳಿ ಅರಸ ಕೇಳೈ ಬೇಂಟೆಯಂದೀಶ್ವರನ ಕಟಕದೊಳ್ ಒದರಿದುದು ಡಂಗುರದ ದನಿ. ಡಾವರದೊಳೈದಿತು ನಿಖಿಳ ಭುವನವನು. ಪರಮ ಕರುಣಾ ಸಿಂಧು ಪರಮ ಕರುಣಾ ಸಿಂಧು ಭಕ್ತನ ಹೊರೆವ ಭರದನಿ ಭೂರಿ ಮೃಗಯಾಚರಣೆಗೋ ಸುಗ ಶಬರ ವರ ರೂಪದಲ್ಲಿ ರಂಜಿಸಿದ. ಒಂದು ವಿಚಾರ ಹೇಳಿದ ನಂದಿಗೆ, ನೋಡಪ್ಪ ಎಲ್ಲರನ್ನು ಕರೆಸುವುದು ಹೇಗೆ ಗೊತ್ತೇ, ಒಂದು ಡಂಗುರ ಸಾರಬೇಕು. ಈಶ್ವರ ಶಿವ ಬೇಟೆಗೆ ಹೊರಟಿದ್ದಾನೆ, ಒಡೆಯ, ನಾವೆಲ್ಲರೂ ಬೇಟೆಗೆ ಹೋಗಬೇಕು ಅನ್ನುವಂಥ ವಿಚಾರ ಎಲ್ಲರಿಗೂ ಡಂಗುರದ ಮೂಲಕ ಹೇಳು, ನಾವು ಬೇಟೆಗೆ ಹೋಗೋಣ ಅಂತಂದ. ಯಾಕಪ್ಪ ಬೇಟೆಗೆ ಯಾಕೆ ಹೋಗಬೇಕು ಅಂದರೆ,
ಶಿವ ಇಲ್ಲಿ ತಾನು ಶಿವನಾಗೇ ಹೋಗಬಾರ್ದು ಅಂತ, ತಾನು ಬೇಡನ ರೂಪ ಅಂದರೆ ಬೇಟೆಗಾರ, ಒಬ್ಬ ಬೇಡರು ಕಿರಾತರು ಅಂತ ನಾವು ಅವ್ರನ್ನ ಕರಿತೇವೆ. ಆ ರೂಪವನ್ನು ಧರಿಸಿ ನಾವು ಹೋಗಬೇಕು ಅರ್ಜುನನ ಪರೀಕ್ಷೆ ಮಾಡುವ ಸಲುವಾಗಿ ಅಂತ. ಈ ಪರೀಕ್ಷೆ ಅನ್ನುವಾಗ ಯಾವಾಗಲೂ ಪರೀಕ್ಷೆಯಲ್ಲಿ ಒಂದು ಗೋಪ್ಯತೆ ಇರಬೇಕು. ಪರೀಕ್ಷೆ ಮಾಡುವವರು ಯಾವಾಗಲೂ ನಾಳೆ ದಿವಸ ಪರೀಕ್ಷೆ ಇದೆ, ವಿದ್ಯಾರ್ಥಿ ಹತ್ರ ಇವತ್ತೇ ಕರೆದುಬಿಟ್ಟು, ನೋಡಪ್ಪ ನಾಳೆ ಪರೀಕ್ಷೆ ಇದೆ, ಇಂತಿಂಥ ಪ್ರಶ್ನೆ ಎಲ್ಲ ಬರ್ತಾರೆ, ಇಂತಿಂಥ ಪಾಠ ಎಲ್ಲ ನೋಡ್ಕೊಂಡ್ಬಿಡು ಅಂತ ಅಂದ್ಬಿಟ್ರೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ನಾವು ಉತ್ತೀರ್ಣನಾಗಿ ಆಗ್ತಾನೆ. ಗೋಪ್ಯತೆ ಇಲ್ಲಿದ್ರೆ ಹಾಗೆ ಆಗೋದು. ಅದಕ್ಕೋಸ್ಕರ ಯಾರೂ ಹೇಳೋದಿಲ್ಲ ನಾಳೆ ಪರೀಕ್ಷೆಯಲ್ಲಿ ಏನೆಲ್ಲ ಪ್ರಶ್ನೆ ಬರ್ತಾರೆ ಅಂತ ಹೇಳಬಾರದು, ಗುಟ್ಟಾಗಿ ಇಟ್ಟಿರ್ಬೇಕು ಅದನ್ನು. ಇಲ್ಲಿಯೂ ಅಷ್ಟೇನೆ, ಅರ್ಜುನನಿಗೆ ಹೇಳಬಾರ್ದು, ಗೊತ್ತಾಗಬಾರ್ದು ಬಂದವ ಶಿವ ಅಂತ. ಹಾಗಾಗಿ ಗೋಪ್ಯತೆಯನ್ನು ಕಾಪಾಡೋದಕ್ಕೋಸ್ಕರ ಅವ ಶಿವನಾಗಿ ಹೋಗಬಾರ್ದು. ನಾನು ಅರ್ಜುನನ ಮುಂದೆ ಹೋಗುವಾಗ ಏನಿದ್ರು ಬೇಡನ ರೂಪ, ಕಿರಾತನ ರೂಪ ಧರಿಸಿ ಹೋಗಬೇಕು ಅಂತ ಅವನ ಸಂಕಲ್ಪ. ತಾನೊಬ್ಬನೇ ಹೋದ್ರೆ ಸಾಕೆ, ಕಿರಾತ ಅಂದಮೇಲೆ ಒಬ್ಬನೇ ಹೋಗುದಿಲ್ಲ. ಕಿರಾತರೆಲ್ಲ ಅವ್ರದ್ದೊಂದು ಪಡೆ ಇರ್ತಾರೆ, ಎಲ್ಲ ಪಡೆ ಸೇರಿಕೊಂಡು ಅವರೆಲ್ಲ ಒಟ್ಟಿಗೆ ಬೇಟೆಗೆ ಹೋಗುವಂಥ ಕ್ರಮ. ಒಂದು ದೊಡ್ಡ ಗಲಾಟೆ ಎಬ್ಬಿಸ್ತಾ, ಕೋಲಾಹಲವನ್ನು ಎಬ್ಬಿಸ್ತಾ, ಇಡೀ ಕಾಡಿನ ತುಂಬ ಶಬ್ದ ಮಾಡ್ತಾ ಓಡಿ ಹೋಗುವಂಥ ಕ್ರಮ ಕಿರಾತರದ್ದು. ಆ ಕಿರಾತರ ನಾಯಕ ಇವ ಆದಮೇಲೆ ಅವರೆಲ್ಲ ಬೇಕಲ್ಲ ಅವನಿಗೆ ಅನುಯಾಯಿಗಳಲ್ಲ. ಅದಕ್ಕೋಸ್ಕರ ಗಣಗಳೆಲ್ಲ ನನ್ನ ಅನುಯಾಯಿಗಳಾಗಿ ನಮ್ಮ ಜೊತೆಯಲ್ಲಿ ಬರಬೇಕು ಅಂತ ಶಿವ ಡಂಗುರ ಹೊರಿಸಿದ. ಖುಷಿಯಾಯ್ತು ಅವರಿಗೆಲ್ಲ. ಯಾಕಂದರೆ ಸಾಮಾನ್ಯವಾಗಿ ಅವರಲ್ಲೇ ಇರುವವರು ಕೈಲಾಸದಲ್ಲಿ, ಯಾವತ್ತೂ ಶಿವನ ಸೇವೆ ಮಾಡಿಕೊಂಡು ಅಲ್ಲೇ ಅವನ ಧ್ಯಾನ ಮಾಡಿಕೊಂಡು ಅಲ್ಲೇ ಕಾಲ ಕಳೀತಾ ಇರುವಂಥವ್ರು. ಇವತ್ತೇನೊಂದು ಹೊಸ ಒಂದು ಸಂದರ್ಭ ಬಂದಿದೆಯಲ್ಲಪ್ಪ, ಏನೋ ಚೇಂಜ್, ಒಂಥರ ದಿನನಿತ್ಯದ ಒಂದು ರೂಟೀನ್ ಇದೆಯಲ್ಲ, ಅದರಿಂದ ಒಂಥರ ಬದಲಾವಣೆ ಏನೋ ಕಾಣ್ತಾ ಇದೆ. ಮಾಡಿ ಬೇಸರ ಆಗಿರೋ ಕೆಲಸ ಬಿಟ್ಟು ಏನೋ ಹೊಸ ಒಂದು ಅನುಭವ ಬರಲಿಕ್ಕಿದೆ. ಇವತ್ತು ನಾವು ಒಳ್ಳೆ ಏನೋ ಬೇಟೆ ಆಡೋಕ್ಕೆ ಹೋಗ್ಬೇಕಂತಪ್ಪ, ನೋಡೋಣ ಹೊಸ ಅನುಭವ, ನಾವು ಸಿದ್ಧರಾಗೋಣ ಅಂತ ಅವರೆಲ್ಲ ಸಿದ್ಧರಾದರು. ಒಡೆಯನೇ ಬೇಡರ ವೇಷ ಹಾಕಿದ ಮೇಲೆ ಇವರಿಗೇನಂತೆ, ಇವರು ಹಾಕೊಂಡ್ಬಿಟ್ರು. ವೇಷ ಅಂದರೆ ಅವರೇನು ಬಹಳ ಕಷ್ಟಪಟ್ಟು ಉಡುಪನ್ನೆಲ್ಲ ಬದಲಾಯಿಸಿ, ಬಟ್ಟೆ ಬದಲಾಯಿಸಿ ಮಾಡಬೇಕಾದ ಅಗತ್ಯ ಇಲ್ಲ. ಅವರೆಲ್ಲ ದೇವತೆಗಳಾದ್ರಿಂದ ಬರೀ ಸಂಕಲ್ಪ ಮಾತ್ರ ಸಾಕು. ಅವ್ರ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರೆ ಬೇಕಾದ ರೂಪ ತಳೆಯುವಂಥ ಶಕ್ತಿ ಅವರಲ್ಲಿತ್ತು. ಅವರೆಲ್ಲ ಬೇಡರಾಗಿಬಿಟ್ರು. ಯಾಕಂದರೆ ಅವನೇ ಬೇಡನಾದ ಮೇಲೆ ಅವನ ಅನುಯಾಯಿಗಳು ಬೇಡರಾಗಬೇಕಾಯ್ತಲ್ಲ. ಆಮೇಲೆ ಅಲ್ಲಿ ಪಾರ್ವತಿ ಒಬ್ಬಳಿದ್ದಾಳಲ್ಲ, ಅವಳು ನೋಡಿದ್ಲು, ಏನಪ್ಪ ಇವರೆಲ್ಲ ಬೇಟೆಗೆ ಹೋಗ್ತಾರಂತೆ, ನಾನೇನು ಮಾಡಲಿ? ಕೇಳಿದ್ಲು ಗಂಡತ್ರ, ಸ್ವಾಮಿ ನೀವೆಲ್ಲ ಹೋದ್ರೆ ನಾನೇನು ಮಾಡೋದು ಇಲ್ಲಿ ಕೂತ್ಕೊಂಡು, ನಾನು ಬರ್ತೀನಿ ನಿಮ್ಮ ಜೊತೆಲಿ ಅಂತಂದು. ಬರಬಹುದು ನೀನು ಗಿರಿಜೆ, ಅವನು ಹೇಳ್ದ ವಿಷಯ ಶಿವ, ನೀನು ಬರಬಹುದು, ಆದರೆ ಈ ರೂಪದಲ್ಲಿ ಬರುವಾಗಿಲ್ಲ. ನೀವು ನಮ್ಮಾಗಿ ಒಬ್ಬಳು ಬೇಡತಿ ಆಗಬೇಕು, ಕಿರಾತಿಯಾಗಿ ನೀವು ಬರ್ತಿ ಆದರೆ ಬಾ. ಅಯ್ಯೋ ಸ್ವಾಮಿ ಅದಕ್ಕೇನಂತೆ, ಗಂಡನೇ ಬೇಡರಾದ ಮೇಲೆ ಇನ್ನು ನಾನು ಯಾಕೆ, ನನ್ನೇನು ಹೆಚ್ಚುಗಾರಿಕೆ, ನಾನು ಬೇಡತಿ ಆಗ್ತೇನೆ ಅಂತ ಅವಳು ಅದೇ ರೂಪವನ್ನು ಧರಿಸ್ಕೊಂಡ್ಬಿಟ್ಲು. ಅಂತೂ ಇಲ್ಲಿ ಒಂದು ವಿಚಾರ ಏನಂತಂದರೆ, ಭಕ್ತನ ಹೊರೆವ ಭರದಲ್ಲಿ ಭೂರಿ ಮೃಗಯಾಚರಣೆ ಗೋಸುಗ. ಶಿವ ತನ್ನ ಭಕ್ತನನ್ನು ರಕ್ಷಿಸಬೇಕು, ಅವನ ಇಷ್ಟಾರ್ಥವನ್ನು ಅವನಿಗೆ ಕರುಣಿಸಬೇಕು ಎಂಬ ಉದ್ದೇಶದಿಂದ ಎಂಥ ಒಂದು ವೇಷವನ್ನು ತೊಟ್ಟಿದ್ದಾನೆ ಅಂದರೆ, ಇದೇನು ಬಹಳ ಶ್ರೇಷ್ಠವಾದ ವೇಷ ಅಲ್ಲ. ಕಿರಾತರು ಅಂದರೆ ಅವರು ಬಹಳ ಹಿಂದುಳಿದ ಜನ. ಅಂದರೆ ಬರೀ ಬೇಟೆ ಆಡಿಕೊಂಡು ಹಸಿ ಮಾಂಸ ತಿಂದ್ಕೊಂಡು ಅಥವಾ ಕಳ್ಳು ಕುಡ್ಕೊಂಡು ಜೀವನ ಮಾಡುವಂಥ ಜನ ಅವರು ಬಹಳ ಅಸಂಸ್ಕೃತ ಜನ, ಬಹಳ ಹಿಂದುಳಿದವರು. ಆ ಜನರ ಸಾಮಾನ್ಯ ಸಮಾಜದ ದೃಷ್ಟಿಯಲ್ಲಿ ಬಹಳ ತಿರಸ್ಕಾರಕ್ಕೆ ಒಳಗಾದ ಜನ. ಅಂಥ ರೂಪವನ್ನು ಇವ ತಳೆಯೋದಕ್ಕೆ ಸಿದ್ಧನಾಗಿದ್ದಾನೆ ಭಕ್ತನಿಗೋಸ್ಕರ. ಯಾವುದೋ ದೊಡ್ಡ ರೂಪ ತಳೆದಿದ್ದ ದೇವರು ಬರುವಾಗ ಒಬ್ಬ ಮಹಾತ್ಮನಾಗಿಯೋ ಒಬ್ಬ ರಾಜನಾಗಿಯೋ ಬಂದಿದ್ದರೆ ದೊಡ್ಡ ವಿಚಾರ ಅಲ್ಲ. ದೇವರಿಗೆ ಸರಿಯಾದ ಏನೋ ದೊಡ್ಡ ರೂಪ ಕಳ್ಕೊಂಡು ಬಂದಿದ್ದಾನೆ ಅಂತ ನಾವು ಅನ್ಬೋದು. ಇದಲ್ಲ, ತೀರ ನಿಕೃಷ್ಟವಾದ ತಿರಸ್ಕಾರಕ್ಕೆ ಒಳಗಾದಂಥ ಒಂದು ವರ್ಗದ ಆ ವ್ಯಕ್ತಿಯಾಗಿ ಶಿವ ಈಗ ಹೊರಡೋದಕ್ಕೆ ಸಿದ್ಧನಾಗಿದ್ದಾನೆ. ಅಂತೂ ಎಲ್ಲರೂ ಸಂತೋಷದಿಂದಲೇ ಹೊರಟರು. ಅವರಿಗೊಂದು ಲೀಲೆ ಇದೆ, ಶಿವನ ಒಂದು ಲೀಲೆ. ಹಾಗೆ ಹೊರಟಾಗ ಒಂದು 1/4 ಗಂಟೆ ಮಾಡ್ಬೋದಾ? ಲೈಟ್ ಬರಲಿಲ್ಲ, ಇಲ್ಲಾಂದ್ರೆ ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸೋಣ. ಹೊರಟರು ಮುಂದೇನಾಯ್ತು ಮುಂದಿನ ಸಲ ನೋಡೋಣ. ಇಲ್ಲ ಯಾಕಂದರೆ ಆಯ್ತಲ್ಲ, 3:15 ಏನಮ್ಮ ಸಮಾಚಾರ? ನಿಲ್ಲಿಸೋಣ? 4 ಮಾಡ್ಬೋಣ? ಆಯ್ತು, ಮಾಡೋಣ ಅಂತ. ಆಯ್ತು, ಅಷ್ಟೇ. ಆ ರೀತಿ ಹೊರಟರು. ಇದೇನು ಹೆಚ್ಚಿದ್ದು ಹೊತ್ತು ತಗೊಳ್ಳೋದಿಲ್ಲ ಬಿಡಿ, 10 ನಿಮಿಷದಲ್ಲಿ ಮುಗಿಸೋಣ. ಆ ರೀತಿ ಹೊರಟರು ಅವರು. ದಾರಿಯಲ್ಲಿ ಕಾಡಿನಲ್ಲಿ ಒಳ್ಳೆ ಕೋಲಾಹಲವನ್ನು ಎಬ್ಬಿಸ್ತಾ ಅವ್ರು, ಯಾಕಂದರೆ ಈಗ ಬೇಡರಂತ ಆದಮೇಲೆ ಬೇಡರ ರೀತಿಯಲ್ಲೇ ನಡ್ಕೊಳ್ಬೇಕು, ಅವ್ರು ಕಿರಾತರ ರೀತಿಯಲ್ಲಿ ನಡ್ಕೊಳ್ಬೇಕು. ಬರೀ ವೇಷ ಹಾಕಿದರೆ ಸಾಕಾಗಲಿಲ್ಲ, ಒಂದು ನಾಟಕ ಇದ್ದಂಗೆ ಇದು. ನಾಟಕದಲ್ಲಿ ಬೇರೆ ವೇಷ ಹಾಕ್ಕೊಂಡು ಹೋದರೆ ನಾಟಕ ಆಗೋದಿಲ್ಲ, ನಟನೇನೂ ಮಾಡಬೇಕು, ಅದೇ ರೀತಿ ನಡ್ಕೊಳ್ಬೇಕಲ್ಲ. ಇವರು ಅದೇ ರೀತಿಯಲ್ಲಿ ಕಿರಾತರ ಥರ ಒಳ್ಳೆ ಕೋಲಾಹಲ ಎಬ್ಬಿಸ್ತಾ, ಎಲ್ಲ ಕಡೆ ಗಲಾಟೆ ಎಬ್ಬಿಸ್ತಾ ಮುಂದಕ್ಕೆ ಹೋದರು. ಅಷ್ಟರಲ್ಲಿ ಅಲ್ಲಿ ಏನಾಯಿತು, ಅಲ್ಲಿ ಒಬ್ಬ ಹಂದಿಯಾದ
ಹಂದಿಯಾದನು ಜನಾಗಿರಿ ಕಂದರವ ಹೊರವಂಟು ಬೇಟೆಯ ಮಂದಿಯೊಳಗಡ ಹಾಯ್ದು ಎತ್ತಿದನಡ್ಡ ಬಿದ್ದವರ ಹಂದಿಯೋ ತಡೆ ನಾಯಗಳ ಬಿಡಿ ಹಿಂದೆ ಹಿಡಿ ಕೆಡೆ ಕುತ್ತು ಕೈಗೊಳ್ಳೆಂದು ಗಜವರಿಸಿತ್ತು ಗಾವಳಿ ಕೈಗೊಳ್ಳೆಂದು ಗಜವರಿಸಿತ್ತು ಗಾವಳಿ ಗಹನ ಮಧ್ಯದಲ್ಲಿ. ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಒಂದು ಘಟನೆ ನಡೆಯಿತು. ಅಲ್ಲೊಬ್ಬ ರಾಕ್ಷಸ ಇದ್ದ ಆ ವನದಲ್ಲಿ, ಮೂಕಾಸುರ ಅಂತ ಅವನ ಹೆಸರು. ಅವನ ಒಂದು ಹಾಬಿ, ಒಂಥರ ಅವನ ಒಂದು ದಿನನಿತ್ಯದ ಒಂದು ಅಭ್ಯಾಸ ಏನಂತಂದರೆ ಒಂದು ಹಂದಿ ರೂಪವನ್ನು ಧರಿಸುವುದು. ದೊಡ್ಡ ಹಂದಿಯಾಗಿ ಕಾಣಿಸಿಕೊಂಡು ಆ ಋಷಿಮುನಿಗಳೆಲ್ಲ ಅಲ್ಲಿ ತಪಸ್ ಮಾಡ್ತಾ ಇರ್ತಾರಲ್ಲ, ಅವ್ರ ಮಧ್ಯದಲ್ಲಿ ಓಡಿ ಹೋಗಿ ಅವರು ಸುಮ್ಮನೆ ಹೆದರಿಸುವುದಷ್ಟೇ. ಇವನು ಓಡಿ ಬಂದರೆ ಅವರೆಲ್ಲ ಹೆದರಿಬಿಟ್ಟು ಜಪ ತಪ ಎಲ್ಲ ಬಿಟ್ಟು ಎದ್ದು ಬಿಡ್ತಿದ್ರು. ಕೆಲವರು ಓಡಿ ಹೋಗ್ತಾ ಇದ್ರು. ಇದನ್ನು ನೋಡಿ ಒಂಥರ ಸಂತೋಷ ಅವನಿಗೆ. ಅಂತ ಒಂದು ವೃತ್ತಿ ಅವನದ್ದು, ಆ ಹಂದಿ ರೂಪವನ್ನು ತಳೆಯುವುದು. ಇವತ್ತು ಅದೇ ಕೆಲಸ ಮಾಡಿದ ಅವನು. ಹಂದಿ ರೂಪ ತಳೆದು ಓಡಿ ಬರ್ತಾ ಇದ್ದ ಕಾಡಿನಲ್ಲಿ ಈ ಬೇಡರೆಲ್ಲ ಎದುರಿಂದ ಬರ್ತಾ ಇದ್ದಾರೆ. ಆವಾಗ ಓಡಿ ಬಂದು ಈ ಬೇಡರಿಗೆ ಕೆಲವು ಕಡೆಯಲ್ಲಿ ಅವನು ಹಾದು ಬಿಟ್ಟ. ಅಂದರೆ ಹಂದಿ ರೂಪದಲ್ಲೇ ಕೆಲವರು ಆ ಹಂದಿಗೆ ಸಿಕ್ಕಿ ಕೆಲವರು ಬಿದ್ದು ಬಿಟ್ರು, ಕೆಲವರನ್ನ ಅಡ್ಡ ಹಾದು ಓಡಿದ. ಆವಾಗ ಅವರು ನೋಡಿದರು, ಓ ಹಂದಿ ಒಂದು ಭಯಂಕರವಾದ ಹಂದಿ, ಸಾಮಾನ್ಯ ಹಂದಿ ಎಲ್ಲ ಓಡಿ ಬರ್ತಾ ಇದೆ, ಇದನ್ನ ಬಿಡಬಾರದು, ಹಂದಿಯೋ ತಡೆ, ನಾಯಿಗಳ ಬಿಡು, ನಾಯಿನ ಬಿಡ್ರಿ, ಬೇಟೆ ನಾಯಿಗಳನ್ನೆಲ್ಲ ಬಿಟ್ಬಿಡಿ, ಅದನ್ನು ಹೊಡೆಯಿರಿ, ಅದನ್ನ ಕತ್ತರಿಸಿರಿ, ಅದನ್ನ ಹಿಡಿದು ನೆಲಕ್ಕೆ ಬಡಿಯಿರಿ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೂಗಾಡ್ತಾ ಆ ಹಂದಿಯನ್ನು ಅಟ್ಟಿಸಿಕೊಂಡು ಎಲ್ಲರೂ ಓಡುವುದಕ್ಕೆ ಸಿದ್ಧರಾದರು. ಅಷ್ಟರೊಳಗೆ ಶಿವ ಯೋಚನೆ ಮಾಡಿದ, ಇದೀಗ ಸರಿಯಾದ ಒಂದು ಸಂದರ್ಭ, ಇದುವೇ ಸಮಯವಲ್ಲ, ಇದುವೇ ಸಮಯವಲ್ಲ ಎನ್ನುತ್ತಾ ಇದುವೇ ಸಮಯವಲ ಎನ್ನುತ್ತ ಹೂಡಿದನು ಬಾಣವನುಗಿದು ಪೂರಾಯಗಲಿ ತೂಗಿ ಪಿನಾಕಿ ಎಟ್ಟನು ಮೂಕದಾನವನ ಒದೆದು ಹಾಯ್ದುದು ಬಾಣಗರಿದೋರಿದಿದು ಬದಿಯಲಿ ಕೊಡಹಿಗೋಳಿಡುತ್ತ ಅದು ಧನಂಜಯನತ್ತ ಹೋದುದು ಹೊತ್ತು ಕಣೆ ಸಹಿತ ಧನಂಜಯನತ್ತ ಹೋದುದು. ಶಿವ ಯೋಚನೆ ಮಾಡಿದ, ಇದೀಗ ಸರಿಯಾದ ಸಂದರ್ಭ, ಇದನ್ನೇ ಉಪಯೋಗಿಸ್ಕೊಳ್ಬೇಕು ನಾನು. ಯಾಕಂದ್ರೆ ಉದ್ದೇಶ ಏನು, ಅರ್ಜುನನ ಪರೀಕ್ಷೆ ಆಗಬೇಕು, ಅದಕ್ಕೆ ಇದೊಂದು ಒಳ್ಳೆ ಸಂದರ್ಭ ಅಂತ ಯೋಚನೆ ಮಾಡಿ ಒಂದು ಬಾಣವನ್ನ ತನ್ನ ಬಿಲ್ಲಿಗೆ ಹೂಡಿ ಅದರ ಮೇಲೆ ಪ್ರಯೋಗ ಮಾಡಿಯೇ ಬಿಟ್ಟ, ಆ ಹಂದಿಯ ಮೇಲೆ. ಆ ಬಾಣ ಏನಾಯಿತು, ಒಂದು ಕಡೆಯಿಂದ ಹಂದಿಯ ಮೈಗೆ ಹೊಕ್ಕು ಈ ಕಡೆಯಿಂದ ಹೊರಬಂತದು. ಅದರ ಗರಿದೋರಿ, ಅದರ ಒಂದು ತುದಿ ಈ ಕಡೆ ಕಾಣಿಸ್ತಾ ಇದೆ, ಇನ್ನೊಂದು ಭಾಗ ಈ ಕಡೆ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಅದು ಅವನ ಶರೀರದೊಳಗೆ ಅದು ಹೊಕ್ಕಿಬಿಟ್ಟಿತು ಆ ಬಾಣ. ಆದರೆ ಹಂದಿ ಒಂದೇ ಸಮನೆ ಚೀರ್ತಾ ಕಿರ್ಲುತ್ತಾ ಕಿರ್ಚುತ್ತಾ ಒರಲುತ್ತಾ ಅಲ್ಲಿಂದ ಓಡಿ ಹೋಯ್ತು. ಈ ಹೊತ್ತ ಕಣೆ ಸಹಿತ ಆ ಬಾಣ ಸಮೇತವಾಗಿ ಓಡಿ ಹೋಯ್ತು. ಅದಕ್ಕೆ ನೋವಾಯಿತು, ಓಡಿ ಹೋಯ್ತು. ಯಾಕಂದ್ರೆ ಹಂದಿ ರಾಕ್ಷಸ, ಅವನು ಸಾಯ್ಬೇಕಿತ್ತು. ಅದಕ್ಕೋಸ್ಕರವೂ ಶಿವ ಅದೊಂದು 2 ಕೆಲಸ ಆದಂಗೆ ಆಯ್ತು ಅಂತ ಯೋಚನೆ ಮಾಡಿದವ. ಯಾಕಂದ್ರೆ ಅವನು ಮಹಾ ದುಷ್ಟ, ಇವರಿಗೆಲ್ಲ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದ. 2 ಕೆಲಸ ಆಯ್ತು ಅಂತ ಪ್ರಯೋಗ ಮಾಡಿದ. ಓಡಿ ಹೋಯ್ತು ಹಂದಿ. ಆ ಬಾಣವನ್ನ ಮೈಯಲ್ಲಿ ಇಟ್ಕೊಂಡೇ ಹೊತ್ತ ಕಣೆ ಸಹಿತ ಓಡಿ ಹೋಯ್ತು. ಎಲ್ಲಿ ಓಡಿ ಹೋಯ್ತು ಅಂದ್ರೆ ಅರ್ಜುನ ತಪಸ್ ಮಾಡ್ತಾ ಇದ್ದಾನಲ್ಲ ಅದೇ ಸ್ಥಳಕ್ಕೆ ಓಡಿ ಹೋಯ್ತು ಹಂದಿ. ಆಗ ಹಂದಿ ಓಡಿ ಬಂದಾಗ ಜನರೆಲ್ಲ ಕೂಗಾಡೋಕೆ ಪ್ರಾರಂಭ ಮಾಡಿದ್ರು. ಅಯ್ಯೋ ಬಂತು, ಹಂದಿ ಬಂತು, ಹಂದಿ ಬಂತು ಅಂತ ಸುತ್ತಲೆಲ್ಲ ಗಲಾಟೆ. ಅದು ಕೇಳ್ದ ಅರ್ಜುನ. ಅವನಿಗೂ ಎಚ್ಚರ ಆಯ್ತು. ತಪಸ್ನಲ್ಲಿ ಕಣ್ಣು ಮುಚ್ಕೊಂಡು ಮಗ್ನನಾಗಿ ಧ್ಯಾನದಲ್ಲಿ ಇದ್ದಕ್ಕಿದ್ದಂಗೆ ಏನೋ ಕೋಲಾಹಲ ಕೇಳಿಸ್ತಾ ಇದೆ ಅಂತ ನೋಡಿದ. ಕಣ್ಣು ತೆರೆದು ನೋಡಿದ, ಕಂಡನರ್ಜುನ ನೀವರಾಹನ ದಂಡಿಲೇಸಿಲ್ಲೆನುತ ಬಾಣವ ಗಾಂಡಿವದೊಳ್ಳಳವಡಿಸಿ ಬೊಪ್ಪಿರಿಗೆಚ್ಚನಾಖಳನ ದಿಂಡುಗೆಡೆದುದು ಕಾಲ ಕೊಡಹುತ ಗಂಡ ಶೈಲದವೋಲು ಭೂತವ ದಿಂಡು ದರಿಯುವ ಹಂದಿ ಬಿತ್ತುದು ಪಾರ್ಥನಿದಿರಿನಲಿ. ಅರ್ಜುನ ಈ ಕೋಲಾಹಲವನ್ನ ಶಬ್ದವನ್ನು ಕೇಳಿ ಕಣ್ತೆರೆದ, ನೋಡ್ತಾ ಇದ್ದಾನೆ. ಓ ದೊಡ್ಡ ಹಂದಿ,
ಭೀಕರಾಕಾರದ ಇಷ್ಟು ದೊಡ್ಡ ಪರ್ವತಾಕಾರದ ಹಂದಿ ಎದೆ ಬರ್ತಾ ಇದೆ. ಓ, ವರಾಹನ ದಂಡಿ ಲೇಸಲ್ಲ, ಇದು ಓಡಿ ಹೋಗುವಂಥ ರೀತಿ, ಅದರ ಕ್ರಮ ಅದೆಲ್ಲ ನೋಡಿದರೆ ಇದು ಖಂಡಿತ ಇದರದ್ದು ಏನೋ ಅಪಾಯ ಆಗಲಿಕ್ಕಿದೆ ಎನ್ನುವಂಥ ಸೂಚನೆ ಸಿಗ್ತಾ ಇದೆ. ಆದ್ದರಿಂದ ಇದನ್ನು ಬಿಡಲೇಬಾರದು, ಬಿಟ್ಟರೆ ದೊಡ್ಡ ಅಪಾಯ ಕಾದಿದೆ. ಸುತ್ತಮುತ್ತಲೆಲ್ಲ ಎಂತೆಂಥ ಋಷಿಮುನಿಗಳೆಲ್ಲ ಪಾಪ ತಪಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾದರೂ ತೊಂದರೆ ಕೊಟ್ಟರೆ ಏನು ಗತಿ, ಹಾಗೆ ಮಾಡೋದಕ್ಕೆ ನಾನು ಬಿಡಬಾರ್ದು ಅಂತ. ನಾನು ಎಷ್ಟಾದರೂ ಕ್ಷತ್ರಿಯ, ನಾನು ಯಾಕೆ ಈ ಒಂದು ಶಸ್ತ್ರಾಸ್ತ್ರಗಳನ್ನೆಲ್ಲ ಧರಿಸಿಕೊಂಡೇ ಅವನ ಜಪಕ್ಕೆ ಅಥವಾ ತಪಸ್ಸಿಗೆ ನಿಂತದ್ದಂತಂದ್ರೆ ಇದೇ ಉದ್ದೇಶ. ಶತಾತ್ ತ್ರಾಯತೆ ಕ್ಷತ್ರಿಯ, ಕ್ಷತ್ರಿಯನಾದವನು ಯಾವ ಕಾಲದಲ್ಲೂ ಕೂಡ ಯಾರಿಗಾದರೂ ತೊಂದರೆ ಆದರೆ, ನೋವಾದರೆ, ಸಂಕಟ ಉಂಟಾದರೆ ಅದನ್ನು ಪರಿಹರಿಸಬೇಕಾದದ್ದು ಕ್ಷತ್ರಿಯನ ಆದ್ಯ ಕರ್ತವ್ಯ. ತಪಸ್ಸು ಇದೆಲ್ಲ ಆಮೇಲಿನ ಕರ್ತವ್ಯ. ಆದ್ದರಿಂದ ಆ ಕರ್ತವ್ಯವನ್ನು ನಾನೀಗ ಮಾಡಲೇಬೇಕು. ಸುತ್ತಮುತ್ತಲಿನ ಋಷಿಗಳಿಗೆ ಯಾರಿಗೂ ಅಪಾಯ ಆಗದಿದ್ದ ಹಾಗೆ ಈ ಹಂದಿಯನ್ನು ಈಗ ಕೊಂದೇ ಬಿಡ್ತೇನೆ ಅಂತ ಯೋಚನೆ ಮಾಡಿ ತನ್ನ ಗಾಂಡೀವ ಎನ್ನುವಂತಹ ಧನುಸ್ಸಿಗೆ ಬಾಣವನ್ನು ಹೂಡಿ ಆ ಹಂದಿಯ ಮೇಲೆ ಪ್ರಯೋಗ ಮಾಡಿದ. ಪ್ರಯೋಗ ಮಾಡಿದ ತಕ್ಷಣ ಏನಾಯಿತು, ಹಂದಿ ಒಂದೇ ಸಮನೆ ಗಿರಗಿರನೆ ಬುಗುರಿ ಹಾಗೆ ತಿರುಗಿಬಿಡ್ತು. ತಿರುಗಿ ಅಲ್ಲಲ್ಲೇ ಹೋಗಿ ಆಮೇಲೆ ಉರುಳುತ್ತಾ ಹೊರಡುತ್ತಾ ಒದ್ದಾಡುತ್ತಾ ಅಲ್ಲೇ ಬಿದ್ದು ಜೀವವನ್ನು ಬಿಡ್ತು. ಜೀವ ಬಿಟ್ಟು ಸತ್ತೋಯ್ತು ಹಂದಿ. ಅದಕ್ಕೊಂದು ಆ ರಾಕ್ಷಸನಿಗೆ ಒಂದು ವರ ಇತ್ತಂತೆ, ಹರ ನರರು ಏಕಕಾಲದಲ್ಲಿ ಬಾಣ ಪ್ರಯೋಗ ಮಾಡಿದರೆ ಮಾತ್ರ ನಿಮ್ಗೆ ಸಾವು ಅಂತ. ಹರ ನರರು, ನರ ಹರರು, ನರ ಅಂದ್ರೆ ಅರ್ಜುನ, ಹರ ಅಂದ್ರೆ ಶಿವ, ಅವರಿಬ್ಬರೂ ಬಾಣ ಪ್ರಯೋಗ ಮಾಡಿದರೆ ಮಾತ್ರ ನಿನಗೆ ಸಾವು ಅಂತ ಏನೋ ವರ ಕೇಳ್ಕೊಂಡಿದ್ದಂತೆ ಅವನು ಯಾರ ಹತ್ರ. ಅದೇನೋ ಹಿಂದಿನ ಕಥೆ ಇರ್ಬೋದು. ಅಂತೂ ಆ ರೀತಿಯಲ್ಲಿದ್ದರಿಂದ ಇಲ್ಲಿ ಶಿವನೂ ಒಂದು ಬಾಣ ಬಿಟ್ಟಿದ್ದಾನೆ, ಇವನು ಒಂದು ಬಾಣ ಬಿಟ್ಟಿದ್ದಾನೆ, ಇಬ್ಬರೂ ಬಿಟ್ಟ ಮೇಲೆ ಸತ್ತೋಯ್ತದೆ. ಅಲ್ಲಿವರೆಗೆ ಸಾಯಲಿಲ್ಲ. ಸಾಯಬಾರದಂತ ಶಿವನ ಒಂದು ಉದ್ದೇಶವೂ ಅದೇ ಇತ್ತು. ಅರ್ಜುನನ ಹತ್ರ ಹೋಗಬೇಕು, ಅರ್ಜುನೇ ಬಾಣ ಬಿಟ್ಟು ಸಾಯಿಸಬೇಕು ಕೊನೆಗೆ ಅಂತ ಅವನೊಂದು ಬಾಣ ಏನೋ ಶಿವ ಬಿಟ್ಟಿದ್ದಾನೆ, ಕೊಲ್ಲಲಿಲ್ಲ ಅದರ ಮೂಲಕ. ಆದ್ದರಿಂದ ಅದು ಅವನ ಸಂಕಲ್ಪನಂತೆ ಅದು ಅರ್ಜುನನ ಬಳಿಗೆ ಹೋಗಿ ಅರ್ಜುನನಿಂದ ಒಂದು ಬಾಣ ಹೊಡೆತವನ್ನು ತಿಂದು ಅಲ್ಲಿಗೆ ಸತ್ತೋಯ್ತು ಹಂದಿ. ಆಮೇಲೆ ಇಷ್ಟೆಲ್ಲ ಆಯಿತು, ಅರ್ಜುನನಿಗೆ ಸ್ವಲ್ಪ ಸಮಾಧಾನ ಆಯಿತು. ಅಂತೂ ಸದ್ಯ ಒಂದು ದೊಡ್ಡ ಅಪಾಯ ತಪ್ಪಲಪ್ಪ, ನನ್ನ ಕರ್ತವ್ಯ ನಾನು ಮಾಡಿದೆ, ಇನ್ನೇನು ಮತ್ತೆ ತಿರುಗಿ ತಪಸ್ಸಿಗೆ ತೊಡಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಅರ್ಜುನ ಅಷ್ಟರಲ್ಲಿ ನೋಡ್ತಾ ಇದ್ದಾನೆ, ಅಲ್ಲಿ ಒಬ್ಬ ಬರ್ತಾ ಇದ್ದಾನೆ, ಬಂದನೀಶ್ವರ. ಬಂದನೀಶ್ವರ ನಾವು ಕೆಡಹಿದ ಹಂದಿ, ಬಂದನೀಶ್ವರ ನಾವು ಕೆಡಹಿದ ಹಂದಿ ನಮ್ಮದು ತೆಗೆಯನೆ, ನರನೆಂದ ನಮ್ಮಂಬಿನಲಿ ಬಿದ್ದುದು ಸಾರು ನೀನೆನಲು, ನರನೆಂದ ನಮ್ಮಂಬಿನಲಿ ಬಿದ್ದುದು ಸಾರು ನೀನೆನಲು, ಬಂದುದೇ ಕಾಮಿಷ ವಿರೋಧದ ಕುಂದು, ಬಂದುದೇ ಕಾಮಿಷ ವಿರೋಧದ ಗುಂಕುಂದು, ಪಾರ್ಥನ ಚಿತ್ತದಲ್ಲಿ ಬಾಲೆಂದುದರನೆಂದತ್ತಬಲ್ಲನು, ಕೆಣಕಿದನು ಶಿವನ. ಆ ಅರ್ಜುನ ಇನ್ನೇನು ತಿರುಗಿ ತಪಸ್ಸಿಗೆ ತೊಡಗಬೇಕು, ಅಷ್ಟರಲ್ಲಿ ಅಲ್ಲಿಗೆ ಬಂದ ಶಿವ, ಈಶ್ವರ ಬಂದ. ಹೇಗೆ? ಬೇಡನಾಗಿ ಬಂದ. ಬರುವಾಗ ಅದು ಕೂಡ ನಾಟಕವೇ. ಆ ಹೆಂಡತಿ ಗಿರಿಜೆಯ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಧಾನವಾಗಿ ಒಳ್ಳೆ ಗತ್ತಿನಿಂದ ಬರ್ತಾ ಇದ್ದಾನೆ ಶಿವ. ಬಂದ್ಬಿಟ್ಟು ಹೇಳ್ದ, ಓಹೋ ನೋಡ್ರೋ ಬಂದ್ರೋ ಎಲ್ಲ ಎತ್ಕೊಂಡು ಹೋದ್ರೋ, ಹಂದಿಗೋಡ್ ಬಿದ್ದೈತೆ ಎಷ್ಟು ದೊಡ್ಡದು. ಅದೇ ರೀತಿಯಲ್ಲಿ ಮಾತಾಡ್ದ. ಅದು ಬೇಡ್ರೆ ಭಾಷೆಯಲ್ಲೇ, ನೋಡ್ರು ಎಷ್ಟು ದೊಡ್ಡದು, ದೊಡ್ಡ ಹದ್ದಿಗೋಡು ಕಂಡ್ರೋ, ಒಂದು ತಿಂಗಳಿಗೆಲ್ಲ ಸಾಕಾಯ್ತಾರೆ ನಮ್ಮ ಮಾಸ, ಬಂದ್ರು ಎತ್ಕೊಳ್ರು ಅಂತ ನಾ ಹೊಡೆದು ಬೀಳಿಸಿವನಿ ಇದನ್ನ, ಬಂದ್ರು ಅಂತ ತನ್ನ ಗಣದವರನ್ನೆಲ್ಲ ಕರೆದ. ಅವರೆಲ್ಲ ಓಡಿ ಬಂದ್ರು ಎತ್ಕೊಂಡು ಹೋಗೋಣ ಅಂತೇಳಿ ಹಂದಿಯನ್ನ. ಅಷ್ಟರಲ್ಲಿ ಅರ್ಜುನ ನೋಡಿದ, ಏನಪ್ಪ ಅನ್ಯಾಯ ಮಾಡ್ತಾ ಇದ್ದಾನೆ, ಎಂತ ಮೋಸಗಾರ ಈ ಒಬ್ಬ ಬೇಡ, ಹೇಳ್ತಾ ಇದ್ದಾನೆ ತಾನು ಕೊಂದಿದ್ದು ಹಂದಿಯನಂತ ಅಂತ ಅವನಿಗೊಂಥರ ಮನಸ್ಸಿಗೆ ಅವನಿಗೆ ಬೇಸರ ಆಯ್ತು. ಆಮೇಲೆ ಕೋಪ ಬಂತು, ಏನಪ್ಪ ಹಂದಿ ಏನು ಹೇಳ್ತಾ ಇದ್ದೀನಿ ನೀನು, ಬೇಡ ಕಿರಾತ ನೀನು ಹೇಳ್ತಾ ಇದ್ದೀಯೇನು, ನೀನು ಕೊಂದದ್ದ ಹಂದಿಯನ್ನ. ಇಲ್ಲಿ ಎಲ್ಲರೂ ನೋಡಿದ್ದಾರೆ ಸುತ್ತಮುತ್ತಲಿನವರೆಲ್ಲ, ನಾನು ಬಾಣ ಬಿಟ್ಟದ್ದು, ಆಮೇಲೆ ಹಂದಿ ನನ್ನ ಮುಂದೆ ಎದುರೇ ಸತ್ತಿದೆ, ಕಣ್ಣಾರೆ ಕಾಣ್ತಾ ಇದೆಯಾ, ಇಷ್ಟಿದ್ದು ಕೂಡ ನೀನು ಕೊಂದದ್ದು ಅಂತ ಹೇಳ್ತಾ ಇದೆಯಲ್ಲಪ್ಪ, ಎಷ್ಟು ಹಸಿ ಸುಳ್ಳು ಹೇಳ್ತಾ ಇದೆಯಲ್ಲ ನೀನು, ನಿನಗೇನು ಸ್ವಲ್ಪ ಒಂದು ಅದರ ಹೇಳೋ ಬಗ್ಗೆ ಸ್ವಲ್ಪ ಆದರೂ ಹಿಂಜರಿಕೆಯೂ ಇಲ್ವಾ, ಇಂಥ ಸುಳ್ಳು ಹೇಳ್ಬೋದಾ ನೀನು? ಬಿಡು, ನಿನ್ನದಲ್ಲ ಇದು, ನಿನಗಿದ ಮೇಲೆ ಯಾವ ಅಧಿಕಾರವೂ ಇಲ್ಲ, ನಡಿರೋ ಇಲ್ಲ, ಯಾರು ಮುಟ್ಟಬೇಡಿ ಅದನ್ನ, ಹುಷಾರ್ ಮುಟ್ಟಿದ್ರೆ ಇದು ನಾನು ಕೊಂದ ಹಂದಿ, ನನ್ನ ಅಪ್ಪಣೆಯಲ್ಲಿ ಯಾರು ತೆಗೆಯುವಾಗಿಲ್ಲ, ಹೊರಡಿ ಇಲ್ಲಿಂದ ಅಂತ ಅವರಿಗೆ ಆಜ್ಞೆ ಮಾಡ್ದ ಅರ್ಜುನ. ಆಗ ಅವನಂದ, ಅಲ್ಲ ತಮ್ಮ,
ನೀನೇನು ಹೊಡೆದಿರ್ಬೋದು, ನಾನು ಹೊಡೆದಿದ್ದೇನೆ ನೋಡೋ, ಅಲ್ಲಿ ನೋಡ್ರು ಕಣೆ, ಈ ಕಡೆ ಹೊಕ್ಕು ಆ ಕಡೆ ಹೊರಟೈತೆ, ನಾನು ಬಿಟ್ಟರು ಕಣೆ ನೋಡೋ ಅಂತ ಅವನಂದ. ಆಮೇಲೆ ಅದೆಲ್ಲ ಇರ್ಬೋದು, ಸತ್ತದ್ದು ಯಾರ ಕಣೆಯಿಂದ, ಯಾರ ಬಾಣದಿಂದ, ನಾನು ಬಾಣ ಬಿಟ್ಟ ಮೇಲೆ ಸತ್ತದ್ದು, ನಾನೇ ಕೊಂದದ್ದು ಅಂತ ಇವನಂದ. ಅಲ್ಲಿಗೆ ಇಬ್ಬರಿಗೂ ಒಂದು ವಾರ ಶುರುವಾಯಿತು. ಇಬ್ಬರಿಗೂ ಬೇಕಾಗಿಲ್ಲ ಹಂದಿ, ಶಿವನಿಗಂತೂ ಬೇಕಾಗಿಲ್ಲ, ಅರ್ಜುನಿಗೆ ಖಂಡಿತ ಬೇಕಾಗಿಲ್ಲ. ಯಾಕಂದ್ರೆ ಅರ್ಜುನ ಮಾಂಸವೂ ತಿನ್ನುವುದಿಲ್ಲ, ಅವನಿಗೆ ಏನು ತಿನ್ನುವುದೇ ಇಲ್ಲ, ಈಗ ನಿರಾಹಾರದಲ್ಲಿ ಇದ್ದಾನೆ ಅವನು ತಪಸ್ಸಿಗೋಸ್ಕರ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಹಂದಿ ಯಾರಿಗೆ ಬೇಕು, ಬೇಡೇ ಬೇಡ. ಆದರೂ ಕೂಡ ಸುಮ್ಮನೆ ಒಂದು ಕಲಹ ಅಷ್ಟೇ, ಬೇಕಂತಲೇ ಶಿವನ ಒಂದು ಮಾಯೆಗೆ ಒಳಗಾಗಿ ಅರ್ಜುನ ಈ ರೀತಿಯಲ್ಲಿ ನಡ್ಕೊಂಡ. ಕಾಮಿಪ ವಿರೋಧ ಎರಡು ರೀತಿಯಲ್ಲಿ ಇದು ಅರ್ಥ ಮಾಡ್ಕೋಬಹುದು. ಬಂದುದೇ ಕಾಮಿಷ ವಿರೋಧ. ಒಂದೇ ಒಂದು ಮಾಂಸದ ತುಂಡಿಗಾಗಿ ಎರಡು ಪ್ರಾಣಿಗಳು ಅಥವಾ ಎರಡು ಹಕ್ಕಿಗಳು ಹೊಡೆದಾಡ್ತಾ ಇದ್ರೆ ಹೇಗೋ ಹಾಗಾಯ್ತು. ಅಥವಾ ಕಾಮಿಪ ವಿರೋಧದ, ಇವನು ಏನು ಬಯಸಿದ್ದ, ಆ ಶಿವನ ಹತ್ರ ನನಗೆ ಬೇಕಾದಂಥ ಪಾಶುಪತ್ರ ಅಸ್ತ್ರ ಪಡಿಬೇಕೆಂಬ ಉದ್ದೇಶದಿಂದ ತಪಸ್ ಮಾಡಿದ್ದು. ಶಿವನೇ ಬಂದಿದ್ದಾನೆ, ಈಗ ವರ ಕೇಳಬೇಕಿತ್ತು ಶಿವನ ಹತ್ರ. ಗೊತ್ತಿಲ್ಲ ಪಾಪ ಇವನಿಗೆ, ಬಂದವ ಶಿವ ಅಂತ ಗೊತ್ತಿದ್ರೆ ಇದೆಲ್ಲ ಮಾಡ್ತಿದ್ನ, ಮೊದಲು ಅದಕ್ಕೇನೆ ಅವನು ಈ ರೂಪದಲ್ಲಿ ಬಂದದ್ದು ಶಿವ. ಯಾಕಂತಂದ್ರೆ ಗೊತ್ತೇ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇಡ ರೂಪದಲ್ಲಿ ಬಂದದ್ದು. ಅವನು ಶಿವನಾಗಿ ಬಂದಿದ್ರೆ ನೇರವಾಗಿ ಉದ್ದಕ್ಕೆ ನಮಸ್ಕಾರ ಮಾಡ್ತಿದ್ದ, ಸ್ವಾಮಿ ಎಲ್ಲ ನಿನದೇನು ಬಿಡ್ತಿದ್ದ, ಮತ್ತೆ ಅಲ್ಲಿ ಪರೀಕ್ಷೆಗೆ ಅವಕಾಶವೇ ಇಲ್ಲ. ಅದಕ್ಕೋಸ್ಕರ ಈ ರೂಪದಲ್ಲಿ ಬಂದದ್ದು. ಈಗ ಇವನಿಗೆ ಗೊತ್ತಿಲ್ಲ ಶಿವ ಅಂತೇಳಿ, ಅದಕ್ಕೋಸ್ಕರ ಯಾರ ಒಂದು ದರ್ಶನವನ್ನು ನೀವು ಬಯಸ್ತಾ ಇದ್ದಾನೋ ಅವನೇ ಬಂದು ದರ್ಶನ ಕೊಟ್ಟಿದ್ದಾನೆ. ತಾನು ಯಾವುದನ್ನು ಇಚ್ಛೆ ಮಾಡಿದ್ದನೋ ಅದೇ ದರ್ಶನ ಸಿಕ್ಕಿದೆ, ಅದು ಗೊತ್ತಿಲ್ಲ. ಹಾಗಾಗಿ ಅವನಲ್ಲೇ ವಿರೋಧವನ್ನೇ ಕಟ್ಕೊಳ್ತಾ ಇದ್ದಾನೆ ಅರ್ಜುನ. ಇದೊಂದು ಶಿವನ ಮಾಯೆಗೆ ಒಳಗಾಗಿ ಈ ರೀತಿ ಮಾಡೋದಕ್ಕೆ ಮುಂದಾದ ಅರ್ಜುನ. ಮುಂದೆ ಏನೆಲ್ಲ ಆಗ್ತಾರೆ, ಯಾವ ರೀತಿಯ ವಾದ ವಿವಾದ, ಆಮೇಲೆ ಅವರಿಬ್ಬರೊಳಗೆ ಯಾವ ರೀತಿಯ ಒಂದು ಹೊಡೆದಾಟ ಎಲ್ಲ ಆಗ್ತಾರೆ, ಅದನ್ನು ಮುಂದಿನ ಸಲ ನೋಡೋಣ. ಬಹಳ ತುಂಬ ರೋಚಕವಾದ, ತುಂಬ ಒಂದು ಸ್ವಾರಸ್ಯವಾದಂಥ ಪ್ರಸಂಗ ಮುಂದೆ ಇದೆ. ಮುಂದಿನ ಸಲ ಯಾರು ತಪ್ಪಿಸಿಕೊಳ್ಳದೆ ಇದನ್ನು ಕೇಳಬೇಕು. ಮುಂದಿನ ಸಲ ಇಟ್ಕೊಳ್ಳೋಣ. ಇವತ್ತಿಗೆ ಇದನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ಆ ಪರಮೇಶ್ವರ ಸರ್ವರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮಂಗಳ ಪದ್ಯದ ವಾಚನದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಷ್ಣಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನುಳಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವಹು, ಮೇದಿನಿಯನುಳಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಳ್ ಒಂದಕ್ಷರ